ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಮುಸ್ಲಿಂ ಸಮಾವೇಶ ಮಾಡಲಾಗ್ತಾ ಇದೆ. ಸಮಾವೇಶ ಅಂತಂದರೆ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಎನ್ನುವಂತಹ ಪ್ರಶ್ನೆಯನ್ನು ಹಾಕಿ ಮೊದಲ ಬಾರಿಗೆ ಸರ್ಕಾರದ, ಅದು ಕಾಂಗ್ರೆಸ್ ನಡವಳಿಕೆಗಳ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಹಾಕಿ ಪಕ್ಷಾತೀತವಾಗಿ ಸಮಾವೇಶವನ್ನು, ಕರ್ನಾಟಕ ಮುಸ್ಲಿಂ ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಕರ್ನಾಟಕ ಮುಸ್ಲಿಂ ಸಮಾವೇಶದ ಸಂಬಂಧಪಟ್ಟಂತೆ ಪ್ರಮುಖ ವ್ಯಕ್ತಿಯ ಜೊತೆ ನಾನು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸುಹೇಲ್ ಅಹಮದ್ ಅಂತ, ಇವರು ಮಾಜಿ ಪೊಲೀಸ್ ಅಧಿಕಾರಿ ಮತ್ತು ಸಾಮಾಜಿಕ ಕಾರ್ಯಕರ್ತರು, ಜೊತೆಗೆ ಈ ಸಮಾವೇಶದ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಬಹಳ ಇಂಟ್ರೆಸ್ಟಿಂಗ್ ವ್ಯಕ್ತಿ. ಯಾಕಂದರೆ DYSPಯಾಗಿ ಕಾರ್ಯನಿರ್ವಹಿಸ್ತಾದಂಥ ಸುಹೇಲ್ ಅಹಮದ್ ಅವರು ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸಾಮಾಜಿಕ ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಕರ್ನಾಟಕ ಮುಸ್ಲಿಂ ಸಮಾವೇಶದ ಪ್ರಮುಖ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಈ ಸಂಬಂಧಪಟ್ಟ ಸುಹೇಲ್ ಅಹಮದ್ ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ ಪಾಡ್ಕಾಸ್ಟ್ನಲ್ಲಿ. ಸುಹೇಲ್ ಅಹಮದ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು. ಮೊದಲ ಬಾರಿಗೆ ಸಮಾವೇಶ ಆಗ್ತಾ ಇರ್ತು. ಸಮಾವೇಶಕ್ಕೆ ಕೊಟ್ಟಂಥ ಹೆಡ್ಲೈನ್ ಇದೆ ಅಲ್ವಾ, ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನು, ಹೇಳಿದ್ದೇನು, ಮುಂದೇನು ಅಂತ. ಯಾಕೆ ಆ ಟೈಟ್ಲ್ ಕೊಡಬೇಕಂತ ಅನಿಸ್ತು? ನಾನು ಅದಕ್ಕೂ ಹಿಂದೆ BJP ಸರ್ಕಾರದಿಂದ ಒಂದು ಸ್ವಲ್ಪ ಶುರು ಮಾಡ್ತೀನಿ. ಖಂಡಿತ. 2023 ಪೂರ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ನೇತೃತ್ವದ ಸರ್ಕಾರ ಇತ್ತು. ಆ ಸರ್ಕಾರ ಏನು ಮಾಡ್ತು ಅಂತ ಇನ್ನಿಲ್ಲದಂತೆ ಮುಸ್ಲಿಂ ಸಮುದಾಯನ ಕಾಡ್ತದೆ. ಮುಸ್ಲಿಂ ಸಮುದಾಯದ ಯಾವ ಮಟ್ಟಿಗೆ ಅಂದರೆ, ಹೆಣ್ಣು ಮಕ್ಕಳು ಶಾಲೆಗೆ ಅವರೇ BJP ಸರ್ಕಾರದ ರಾಷ್ಟ್ರ ಮಟ್ಟದಲ್ಲಿ ಒಂದು ಘೋಷಣೆ ಹೇಳುತ್ತೆ, ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ. ಆ ಘೋಷಣೆಗೆ ತದ್ವಿರುದ್ಧವಾದ ಒಂದು ಧೋರಣೆನ ಕರ್ನಾಟಕದಲ್ಲಿ ಆ BJP ಸರ್ಕಾರ ಮಾಡ್ತು. ಏನಪ್ಪ ಅಂದರೆ, ಹೆಣ್ಮಕ್ಳು ಹಿಜಾಬ್ ನಿಷೇಧ ಮಾಡಿ ಅವರು ಆ ವಿಷಯನ ದೇಶದ ಅತಿ ದೊಡ್ಡ ಸಮಸ್ಯೆಯಾಗಿ ನಿರ್ಮಾಣ ಪರಿಸ್ಥಿತಿ ಮಾಡಿದ್ರು ಶಾಲಾ ಮಕ್ಕಳಲ್ಲಿ. ಆದ್ದರಿಂದ ಏನಾಯಿತು ಅಂದರೆ, ಸಾವಿರಾರು ವಿದ್ಯಾರ್ಥಿನಿಯರು ಮುಸ್ಲಿಂ ಸಮುದಾಯದಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ, ಹೆಣ್ಮಕ್ಳ ಶಿಕ್ಷಣಕ್ಕೆ ಈಗೀಗ ಒತ್ತು ಕೊಟ್ಟು ಹೆಣ್ಮಕ್ಳಿಗೆ ಧೈರ್ಯ ಮಾಡಿ ಶಾಲೆಗೆ ಕಳಿಸ್ತಾ ಇದ್ದರು. ಈ ಒಂದು ಕ್ರಮದಿಂದಾಗಿ, ಈ ಒಂದು ದುಷ್ಟ ನೀತಿಯಿಂದಾಗಿ ಮತ್ತೆ ಮುಸ್ಲಿಂ ಹೆಣ್ಮಕ್ಳು ಶಿಕ್ಷಣದಿಂದ ವಂಚಿತರಾಗೋ ರೀತಿ ಮಾಡಿದ್ರು. ಮುಸ್ಲಿಂ ಹೆಣ್ಮಕ್ಳನ್ನ ಶಾಲೆಯಲ್ಲಿ ತಡೆದ್ರು, ಗೇಟಲ್ಲಿ ತಡೆದ್ರು, ಅವ್ರನ್ನ ಆಚೆ ಹಾಕೋರು. ಸಾವಿರಾರು ಪೋಷಕರು ಆತಂಕ ಮಾಡಿ ತಮ್ಮ ಹೆಣ್ಮಕ್ಳನ್ನ ಶಿಕ್ಷಣಕ್ಕೆ ವಂಚಿತರನ್ನಾಗಿ ಮನೆಯಲ್ಲಿ ಇರೋ ರೀತಿ ಮಾಡಿಬಿಟ್ರು. ಇದು ದೊಡ್ಡ ಮಟ್ಟದ ಸಮುದಾಯದಲ್ಲಿ ಒಂದು ತಲ್ಲಣ, ಆತಂಕ ಉಂಟು ಮಾಡ್ತು. ಅದೇ ರೀತಿ ಇನ್ನೇನು ಚುನಾವಣೆ 2023 ಸಾರ್ವತ್ರಿಕ ಚುನಾವಣೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಆಗ್ತೈತೆ ಅನ್ನೋ ಹಂತದಲ್ಲಿ ಮುಸ್ಲಿಮರಿಗೆ ಕೊಟ್ಟಿದ್ದಂಥ ಒಂದು ಸಾಮಾಜಿಕ ನ್ಯಾಯದ 4% ಮೀಸಲಾತಿ ಕೂಡ ಅವರು ರದ್ದತಿ ಮಾಡಾಕ್ಬಿಟ್ರು. ಇದು ತೀರಾ ಒಂದು ಪ್ರಭುತ್ವವೇ ಪ್ರಜಾಭೇದ ಮಾಡಿ ತನ್ನದೇ ಪ್ರಜೆಗಳ ನಡುವೆ ಈ ರೀತಿ ಅವ್ರಿಗೂ ನ್ಯಾಯಯುತವಾಗಿ ಸಿಗಬೇಕಾದಂಥ ಹಕ್ಕಾಗಿದ್ದಂಥ ಮೀಸಲಾತಿನ ರದ್ದು ಮಾಡಿದ್ದು ಸಮುದಾಯದಲ್ಲಿ ದೊಡ್ಡ ಮಟ್ಟದ ಆತಂಕ, ಆಕ್ರೋಶ, ಅಸಮಾಧಾನ ಉಂಟು ಮಾಡ್ತು. ಈ ಕಾರಣಕ್ಕಾಗಿ ಸಮುದಾಯ ಏನು ಮಾಡ್ತು ಅಂದರೆ, ಆವಾಗ ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾಗಿದ್ದ JDSನೂ ಕೂಡ ನಮ್ಮದೇ, ಅದರ ವಿಶ್ವಾಸಾರ್ಹತೆಯೂ ನಮ್ಮದೇ. ಇವೆಲ್ಲ ಏನು ಈ ಫ್ಯಾಸಿಸ್ಟ್ ಧೋರಣೆ BJP ಸರ್ಕಾರನ ಹಿಮ್ಮೆಟ್ಟಲು, ಅದನ್ನು ಧೈರ್ಯದಿಂದ ಎದುರಿಸಲು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅವಕಾಶ ಇದೆ, ಸಾಮರ್ಥ್ಯ ಇದೆ ಅಂತ ಅಂದ್ಕೊಂಡು ಏಕಪಕ್ಷೀಯವಾಗಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತು. ಆ ಮತ ಕೊಡೋಕ್ಕೂ ಕಾರಣ ಏನಪ್ಪ ಅಂದರೆ, ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ತುಂಬ ದೊಡ್ಡ ವಾಗ್ದಾನಗಳು ಕೊಟ್ಟಿತ್ತು. BJP ಪಕ್ಷ ಏನು 2023 ಅವಾಂತರಗಳು ಮಾಡಿತ್ತು, ಬಿಕ್ಕಟ್ಟುಗಳನ್ನ ಮಾಡಿತ್ತು, ಅದನ್ನು ಸರಿ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತ ದೊಡ್ಡ ಆಶ್ವಾಸನೆ, ಭರವಸೆಗಳನ್ನ, ವಾಗ್ದಾನಗಳನ್ನ ಮುಸ್ಲಿಂ ಸಮುದಾಯಕ್ಕೆ ವಿಶೇಷವಾಗಿ ಕೊಟ್ಟಿತ್ತು. ಮುಸ್ಲಿಂ ಸಮುದಾಯದಲ್ಲಿ ನಂಬಿಕೆ, ವಿಶ್ವಾಸ ಇಟ್ಟು ಏಕಪಕ್ಷೀಯವಾಗಿ ಬಹುತೇಕ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಕಾಂಗ್ರೆಸ್ನ 136 ಗೆಲ್ಲೋದ್ರಲ್ಲಿ ದೊಡ್ಡ ಪಾತ್ರ ಇರೋದು ಎಲ್ಲ ಅಂಕಿಅಂಶಗಳಲ್ಲೂ ಸಹ ಸಾಬೀತಾಗಿದೆ. ದೊಡ್ಡ ಮಟ್ಟದಲ್ಲಿ ಮತ ಕೊಟ್ಟಿದ್ದಾರೆ. ಈ ವಿಚಾರ ಬಗ್ಗೆ ಮತ್ತೆ ಮಾತಾಡ್ತೀನಿ, ಇದು ಕಂಟಿನ್ಯೂ ಆಗಿ. ಒಂದು ಕುತೂಹಲಕ್ಕೆ, ಅಬ್ದುಲ್ ಅವರು ಅಂದರೆ ಸುಹೇಲ್, ತಾವು ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀನಾಮೆ ಕೊಟ್ಟಿದ್ದು ಯಾವ ಸರ್ಕಾರದಲ್ಲಿ ತಾವು ಕೊಟ್ಟಿರುವಂಥದ್ದು? ಅಂದರೆ DYSP ಹುದ್ದೆಗೆ, ತಮ್ಮ ಹುದ್ದೆಗೆ DYSP ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದು ಯಾವಾಗ?
ನಾನು ರಾಜೀನಾಮೆ ಕೊಟ್ಟಾಗಲೂ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಅಂದರೆ ಇದೇ ಎಷ್ಟು ದಿನ ಆಯ್ತು ಕೊಟ್ಟು, ಎಷ್ಟು ವರ್ಷ? ನಾನು 2 ವರ್ಷ ಆಯಿತು. 2020 ನವೆಂಬರ್ 26 ಕಾನ್ಸ್ಟಿಟ್ಯೂಷನ್ ಡೇ ದಿನ ಕೊಟ್ಟಿದ್ದು. ಓಕೆ. ಸುಹೇದ್ ಅವರು ನೀವು ಮುಂಚೆ BJP ಸರ್ಕಾರದಲ್ಲಿ DVSP ಆಗಿದ್ರಿ. ಓಕೆ. ಈಗ ರಾಜೀನಾಮೆ ಕೊಡಬೇಕಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ನೀವು ರಾಜೀನಾಮೆ ಕೊಟ್ಟಿರುವಂಥದ್ದು. ಹೌದು. ರಾಜೀನಾಮೆ ಕೊಡೋದಕ್ಕೆ ಕಾರಣ? ನನ್ನ ರಾಜೀನಾಮೆ ಪತ್ರದಲ್ಲೇ ನಾನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೀನಿ, ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ತತ್ವಗಳು ಮತ್ತು ಪ್ರಜಾಪ್ರಭುತ್ವದ ಆಶಯಗಳು ಅಪಾಯದಲ್ಲಿವೆ. ಇವನ್ನೆಲ್ಲ ಸರಿ ಮಾಡಬೇಕಂದ್ರೆ ಈ ಫ್ಯಾಸಿಸ್ಟ್ ಧೋರಣೆ ತುಂಬ ವ್ಯಾಪಕವಾಗಿ ಹರಡ್ತಾ ಐತೆ, ನಾಗರಿಕರ ಹಕ್ಕುಗಳನ್ನ ಹತ್ತಿಕ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿ ಅಸ್ಥಿರ ಮಾಡ್ತಾ ಇದ್ದಾರೆ ಅಂತಾನೆ ಬರೆದಿ ಮತ್ತೆ ಒಂದು ಸುಹೇದ್ ಅಹಮದ್ ನೀವು ರಾಜೀನಾಮೆ ಕೊಟ್ಟಾಗ DVSP, ಯಾಕಂದ್ರೆ DVSP ಹುದ್ದೆ ಒಂದು ಪ್ರಮುಖವಾದಂಥ ಹುದ್ದೆ, ಒಂದು 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 ಘನತೆ ಇರುವಂಥ ಹುದ್ದೆ. ಆ ಹುದ್ದೆಗೆ ರಾಜೀನಾಮೆ ಕೊಡಬೇಕಂದ್ರೆ ನಿಮ್ಮ ಸಮುದಾಯದ ಮುಖಂಡರಾಗಲಿ ಅಥವಾ ಸರ್ಕಾರ ಆಗಲಿ ಉನ್ನತ ಅಧಿಕಾರಿಗಳಾಗಲಿ ಯಾರು ಮಾತಾಡಿಲ್ವಾ? ಅದು ಏನೋ ಈಗ ಸದ್ಯಕ್ಕೆ ನಾವು ನಮ್ಮ ಆ ಸಮುದಾಯಕ್ಕೆ ಅಷ್ಟಾಗಿ ತಲುಪಲಿಲ್ಲ ಅಥವಾ ಸರ್ಕಾರ ಅನ್ನೋದು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋದು ನನಗೆ ನಂತರ ಮನದಟ್ಟಾಯಿತು. ಅದು ಸಹಜವಾಗಿ ನೀವು ಹೇಳ್ತಾ ಇರೋ ಕಾರಣಕ್ಕೆ ನನ್ನ ಹೆಸರು ಸುಹೇಲ್ ಆಗಿರೋದ್ರಿಂದ ಅದು ದೊಡ್ಡ ವಿಷಯ ಅಂತ ಆಗಲಿಲ್ಲ ಅಂತ ಅನಿಸುತ್ತೆ. ಅಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲಿ ಸುಹೇಲ್ ಅನ್ನೋ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಟ್ಟು ದೊಡ್ಡ ವಿಚಾರ ಆಗಬೇಕಾಗಿತ್ತು. ಗೊತ್ತಿಲ್ಲ, ನನಗೆ ಆಗಲಿಲ್ಲ, ನಮ್ಮ ವಿಷಯದಲ್ಲಿ ಅದು ಆಗಲಿಲ್ಲ. ಯಾಕಂದರೆ ನಾವು ಫ್ಯಾಸಿಸ್ಟ್ಗಳ ವಿರುದ್ಧ ಹೋರಾಡಬೇಕಂತ ನಾವು ಬಂದಿದ್ದು. ಸಹಜವಾಗಿ ಅದ್ರ ವಿರುದ್ಧ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಆಗಬೇಕು, ಅವ್ರು ನಮಗೆ ದೊಡ್ಡ ಮಟ್ಟದ್ದು ಬೆಂಬಲ ಮತ್ತು ಸ್ಪೇಸ್ನ ಕೊಡಬೇಕಿತ್ತು. ಅಂಥದ್ದೇನೂ ಆಗಲಿಲ್ಲ, ನಮ್ಮ ವಿಷಯದಲ್ಲೂ ಆಗಲಿಲ್ಲ. ಓಕೆ. ಅಂದರೆ ನೀವು ಸರ್ಕಾರದ ನಡವಳಿಕೆ ವಿರುದ್ಧವೂ ಕೂಡ ಒಂದಷ್ಟು ಸಿಡಿದೆ ನೀವು ರಾಜೀನಾಮೆ ಕೊಟ್ಟಿದ್ದ? ಒಟ್ಟಾರೆ ವ್ಯವಸ್ಥೆಯ ವಿರುದ್ಧ ಮತ್ತು ಈ ಹೋಗ್ತಾ ಇರೋ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಅನ್ನೋದು ತುಂಬ 75 ವರ್ಷ ಹಿಂದಿನ ಮೌಲ್ಯಗಳು, ಅವು ಪರಿಕಲ್ಪನೆಗಳು ಅದೇ ಅಸ್ಥಿರ ಆಗ್ತೈತೆ ಅಂತ ನಾನು ರಾಜೀನಾಮೆ. ರಾಜ್ಯದಲ್ಲ, ದೇಶದಲ್ಲ? ಒಟ್ಟಾರೆ ಇಡೀ ದೇಶದಲ್ಲಿ, ಸಮಗ್ರವಾಗಿ ಇಡೀ ದೇಶದಲ್ಲಿ. ಓಕೆ. ಈ ಸಮಾವೇಶಕ್ಕೆ ಬರೋದಾದರೆ ನೀವು ಸಮಾವೇಶನ ಹೇಳ್ತಾ ಇದ್ರಿ. ಸೊ BJP ಸರ್ಕಾರ ಒಂದಷ್ಟು BJP ಆಡಳಿತದಲ್ಲಿ ಏನಾಯಿತು, ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಏನು ಆಶ್ವಾಸನೆ ಕೊಟ್ಟಿತ್ತು ಮುಸ್ಲಿಂ ಸಮುದಾಯಕ್ಕೆ, ಆ ಸಂಬಂಧಪಟ್ಟಂತೆ ಮಾತಾಡ್ತಾ ಇರ್ತಾವೆ. ಓಕೆ, ಖಂಡಿತ ಆ ಭರವಸೆನ ಕೊಟ್ಟು ಕಾಂಗ್ರೆಸ್ ವಾಗ್ದಾನಗಳನ್ನ ಕೊಟ್ಟಿದ್ದರಿಂದ ಸಮುದಾಯ ತುಂಬ ದೊಡ್ಡ ಮಟ್ಟದ ವಿಶ್ವಾಸ ಇಟ್ಟು ಏಕಪಕ್ಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದ್ದಾರೆ. ಇದೊಂದು ಜನಸಮುದಾಯ ತನ್ನ ಸಂವಿಧಾನ ಹಕ್ಕುಗಳಿಗೆ ಪ್ರಜಾಸತ್ತಾತ್ಮಕವಾಗಿ ಯಾವ ಪ್ರಭುತ್ವ ಇರುತ್ತೆ ಅವರು ಸರ್ಕಾರದ ಕಾರ್ಯವೈಖರಿನ ಅವ್ರು ಕೊಟ್ಟಂಥ ಭರವಸೆನ ಎಷ್ಟು ಈಡೇರಿಸಿದೆ ಅಂತ ಪರಾಮರ್ಶೆ ಮಾಡಿ ಮೌಲ್ಯಮಾಪನ ಮಾಡೋದು ಒಂದು ಪ್ರಜಾಸತ್ತಾತ್ಮಕ ಪ್ರಕ್ರಿಯೆ. ನಮಗೆ ಆ ನಿಟ್ಟಿನಲ್ಲೇ ಈಗ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಈ ಮುಸ್ಲಿಂ ಸಮುದಾಯಕ್ಕೆ ಒಂದು ಕೊಟ್ಟಂಥ ವಾಗ್ದಾನಗಳನ್ನ ಮರೆತಿದೆ. ಅವರೆಲ್ಲೋ ಅವ್ರನ್ನ ಬಡಿದೆಬ್ಬಿಸ್ಬೇಕು, ಅವ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಸಮುದಾಯದ ಕಡೆ ಲಕ್ಷ್ಯ ಕೊಡಿ ಅಂತ ಅವ್ರಿಗೆ ಮತ್ತೆ ನಾವು ಗಮನ ಸೆಳೆದು ಕಿವಿ ಹಿಂಡಿ ಅಥವಾ ಏನು ಬಿಸಿ ಮುಟ್ಸೋದು ಇದೆಯಲ್ಲ, ಅದು ಪ್ರತಿಯೊಂದು ಸಮುದಾಯ, ಜನಸಮುದಾಯ ತನ್ನ ಪ್ರಭುತ್ವವನ್ನು ಹೀಗೆ ಪ್ರಶ್ನಿಸಬೇಕು, ಹೀಗೆ ಮೌಲ್ಯಮಾಪನ ಮಾಡಬೇಕು. ಸರ್ಕಾರ ತನ್ನ ಸಾಧನೆಗಳನ್ನ ಹೇಳ್ಕೊಳ್ಳೋದಲ್ಲ, ಜನಸಮುದಾಯ ಸರ್ಕಾರದ ಸಾಧನೆಗಳನ್ನ ಮೌಲ್ಯಮಾಪನ ಮಾಡಬೇಕು. ಇದು ಪ್ರಜಾಸತ್ತಾತ್ಮಕವಾಗಿ ಒಂದು ಪ್ರಜಾಪ್ರಭುತ್ವ ಶ್ರೀಮಂತ ಆಗಬೇಕು, ಸ್ಥಿರ ಆಗಬೇಕು, ಗಟ್ಟಿಯಾಗಬೇಕು ಅಂದರೆ ಇಂತಹ ವಿಧಾನಗಳ ಮೂಲಕ ಇದು ಎಲ್ಲರೂ ಅನ್ವಯಿಸ್ಕೋಬೇಕಾಗೋದು, ಅಳವಡಿಸ್ಕೋಬೇಕಾಗಿರುವಂಥ ಒಂದು ಪ್ರಕ್ರಿಯೆ. ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಬೇಕಾಗಿತ್ತು, ಏನು ಹೇಳಿದೆ, ಏನು ಮಾಡಿಲ್ಲ? ವಿಶೇಷವಾಗಿ ಅದನ್ನು ನಾವು ಆ ಪಟ್ಟಿನ ನಾವು ವಿಸ್ತೃತವಾಗಿ 10 ಅಂಶಗಳನ್ನ ಪಟ್ಟಿ ಮಾಡಿ ಮೌಲ್ಯಮಾಪನದ ವರದಿನ ಅವತ್ತು ಸಾರ್ವಜನಿಕಗೊಳಿಸ್ತಾ ಇದ್ದೀವಿ. ಇದರಲ್ಲಿ 16 ತಾರೀಕು ಕರ್ನಾಟಕ ರಾಜ್ಯದ ಎಲ್ಲ ಬಹುತೇಕ ಮುಸ್ಲಿಂ ಸಂಘಟನೆಗಳು, ಜಮಾತ್ಗಳು, ಸಮುದಾಯದ ಇಂಟೆಲೆಕ್ಚುಯಲ್ಗಳು, ಆಕ್ಟಿವಿಸ್ಟ್ಗಳು ಇವರೆಲ್ಲರೂ ಕೂಡ ರಾಜ್ಯವ್ಯಾಪಿ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಈ ಪ್ರಕ್ರಿಯೆ ಎಲ್ಲರೂ ಹೇಳ್ತಾ ಇದ್ದಾರೆ ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧ ಆಗಿರುವಂಥ ಬೆಳವಣಿಗೆ ನಂತರ ಇದು ತೀವ್ರತೆ ಪಡೆದಿದೆ ಅಂತ. ಈ ಒಂದು ಹೋರಾಟ, ಶ್ರಮ, ಪ್ರಯತ್ನ ನಾವು ಕಳೆದ 1 ವರ್ಷಗಳಿಂದ ಈ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಮಾಡ್ತಾ ಇದೆ. ಕಾಕತಾಳೀಯವಂತೆ ದಾವಣಗೆರೆಯ ಎಲೆಕ್ಷನ್ ಬೆಳವಣಿಗೆಗಳು ಇದಕ್ಕೊಂದು ಸ್ವಲ್ಪ ತೀವ್ರತೆ ಭರವಸೆ ಕೊಟ್ಟಿದೆ. ಮುಸ್ಲಿಂ ಸಮುದಾಯಕ್ಕೆ ಎಲ್ಲವೂ ಕೂಡ ಈಡೇರಿಸ್ತಾ ಇದೆ, ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಮತ್ತು ಮೊನ್ನೆ ಇತ್ತೀಚೆಗೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ನಿಮಗೆ ಮುಸ್ಲಿಂ ಸಮುದಾಯ ವಾಸಿಸುವಂಥ ಕಾಲೋನಿಗಳಿಗೆ ಸುಮಾರು 400ರಿಂದ 500 ಕೋಟಿ ಅಥವಾ ಒಂದಷ್ಟು ಕೋಟಿ ಬಿಡುಗಡೆ ಮಾಡಿರೋದು ಅಭಿವೃದ್ಧಿಗೆ ಸಾಕಷ್ಟು ಮಾಡ್ತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ ಇನ್ನೇನು ಮಾಡಬೇಕಾಯ್ತು ಕಾಂಗ್ರೆಸ್ ಸರ್ಕಾರ? ಅಲ್ಲ, ಅದು ಕಾಂಗ್ರೆಸ್ ಪಕ್ಷ ಆಗಲಿ ಯಾವುದೇ ಸರ್ಕಾರ ಆಗಲಿ ಅನುದಾನದಲ್ಲಿ ಅವರ ಪ್ರಮಾಣ ಕೊಟ್ಟಿದ್ದನ್ನು ಮಾತ್ರಕ್ಕೆ ಎಲ್ಲವೂ ಕೊಟ್ಟಿದೆ ಅಂತ ಅಂದ್ಕೊಳ್ಳೋಷ್ಟು
ಅದು ಸಂಕುಚಿತ ಆಗುತ್ತೆ ಅದು. ಯಾಕಂದರೆ ಅವ್ರು ಕೊಟ್ಟಿದ್ದು 2B ಮೀಸಲಾತಿ ಇನ್ನೂ ಕೋರ್ಟಲ್ಲಿದೆ, ಹಿಜಾಬ್ ಇನ್ನೂ ಕೋರ್ಟಲ್ಲಿದೆ. ಇದು ಸರ್ಕಾರ ಅಗತ್ಯ ಕ್ರಮ ವಹಿಸಿ ಅದಕ್ಕೆ ಏನು ಕಾನೂನು ತೊಡಕೈತೆ, ಪ್ರಕ್ರಿಯೆ ಐತೆ, ಅಥವಾ ಸರ್ಕಾರ ಕ್ಯಾಬಿನೆಟ್ ಮಟ್ಟದಲ್ಲಿ ಯಾವ ನಿರ್ಣಯ ತಗೊಂಡು ಅದನ್ನು ಸರಿ ಮಾಡಬಹುದಿತ್ತು. ಇದು ಅತಿ ಪ್ರಮುಖವಾದದ್ದು. ಬಜೆಟು ಕೊಡಲೇಬೇಕು, ಕೊಟ್ಟೆ ಕೊಡ್ತಾರೆ ಎಲ್ಲರೂ. ಅವರು ಕೂಡ ಮುಸ್ಲಿಂ ಸಮಾಜದ ಎಲ್ಲರಂತೆ ತೆರಿಗೆ ಮೂರ್ನಾಲ್ಕು ಪ್ರಮುಖ ವಿಚಾರ. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಏನು ಮಾಡಿಲ್ಲ ಅಥವಾ ಹೇಳಿಬಿಟ್ಟು ಮಾಡಿಲ್ಲ ಅನ್ನುವಂಥದ್ದನ್ನ 3-4 ಉದಾಹರಣೆ ಕೊಡೋದಾದ್ರೆ. ಅದೇ ಈ ಪ್ರಣಾಳಿಕೆಯಲ್ಲಿ 2B ಮೀಸಲಾತಿ, ಹಿಜಾಬು, ಗೋಹತ್ಯೆ ಮಸೂದೆ, ಮತ್ತೆ ಮತಾಂತರ ಮಸೂದೆ, ದ್ವೇಷ ಭಾಷಣದ್ದು ಇದೆಲ್ಲವೂ ಅವ್ರು ಹೇಳಿರೋದು. ಬಟ್ ಈ ನಿರೀಕ್ಷಿತ ಇದು ದ್ವೇಷ ಭಾಷಣದ ಸಂಬಂಧ ಕಾಯ್ದೆ ಬಂದಿದೆ, ಅನುಷ್ಠಾನ ಆಗಬೇಕು. ಅದರಲ್ಲಿ ಸಾಕಷ್ಟು ತೊಡಕುಗಳೈತೆ. ಯಾವುದೇ ಕಾನೂನು ಪರಿಣಾಮಕಾರಿ ಅನುಷ್ಠಾನ ಆದ್ರಷ್ಟೇ ಅದು ಜಾರಿಯಾದರೆ ಅದು ಎಲ್ರಿಗೂ ಏನೋ ಅದರ ಲಾಭ ಸಿಗುತ್ತೆ. ಇದು ಮುಖ್ಯವಾಗಿ ಇವ್ಯಾವ ಕಾಂಗ್ರೆಸ್ ಸರ್ಕಾರ ಈ ತನಕ ಬಗೆಹರಿಸಿಲ್ಲ. ಅದೇನು 3 ವರ್ಷ ಆದಮೇಲೆ, 3 ವರ್ಷ ಆಗಿದ್ರೂ ಬಗೆಹರಿಸಿಲ್ಲ. ಇನ್ನೊಂದು ವರ್ಷ ಆಯಿತು, ಖಂಡಿತ. ಇನ್ನು ಇದೊಂದು ವರ್ಷ ಈ ರೀತಿ ಸಮುದಾಯ ಜಾಗೃತಗೊಂಡು ಇದರ ಮೌಲ್ಯಮಾಪನ ಮಾಡಲಿಲ್ಲ ಅಂದರೆ ಮುಂದೆ ವರ್ಷ ಇದ್ರ ಬಗ್ಗೆ ಕೇಳೋರು ಯಾರೂ ಇರಲ್ಲ. ಅಂದರೆ ಕಾಂಗ್ರೆಸ್ ಪಕ್ಷ ಅಥವಾ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸಮುದಾಯಕ್ಕೆ ಏನೂ ಮಾಡಿಲ್ವಾ? ಅಲ್ಲ, ಏನು ಮಾಡಿದೆ, ಎಷ್ಟೇ ಮಾಡಿದೆ, ಏನು ಮಾಡಬೇಕು ಅನ್ನೋದು ಕಾಲಕ್ಕೆ ಎಲ್ಲ ಜನ ಸಮುದಾಯ ಪ್ರಭುತ್ವನ ಮಾಡಬೇಕಾದಂಥ ಒಂದು ಸಹಜವಾದ ಪ್ರಜಾಸತ್ತಾತ್ಮಕ ಈ ಆಗ್ರಹ, ಒತ್ತಾಯದ ಈ ಸಮಾವೇಶಗಳು ನಡೀತಾ ಇರಬೇಕು. ಅದು ದೇಶದಲ್ಲಿ ರಾಜ್ಯ ಪ್ರಜಾಪ್ರಭುತ್ವನ ಶ್ರೀಮಂತಗೊಳಿಸ್ಬೇಕು, ಗಟ್ಟಿಗೊಳಿಸ್ಬೇಕಂದ್ರೆ ಇಂತಹವು ಎಲ್ಲ ಸಮುದಾಯಗಳು ಮಾಡಬೇಕು. ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಸಾಂವಿಧಾನಿಕ ಅವಕಾಶಗಳು, ಹಕ್ಕುಗಳು ಏನಿದೆ ಅದೇ ಆತಂಕದಲ್ಲಿರುವಾಗ, ಅದೇ ಅಪಾಯದಲ್ಲಿ ಐತೆ ಅಂತ ಸಮುದಾಯಕ್ಕೆ ಅನಿಸಿದಾಗ ಆ ನಿಟ್ಟಲ್ಲಿ ಸಮುದಾಯ ಸಂಘಟಿತವಾಗಿ ಈ ಬೇಡಿಕೆಗಳನ್ನ ಮತ ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಮಾಡಿದೆಲ್ಲವೂ ಸರಿ ಅಂತ ಯಾರು ಯಾವತ್ತಿಗೂ ಒಪ್ಕೋಬಾರ್ದು. ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅವಧಿಯಲ್ಲೇ, ಯಾಕಂದರೆ ಇದು ನಾನು ಪರ್ಟಿಕ್ಯುಲರ್ ಯಾಕೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಅಂತಂದರೆ, ನೀವೇ ಹೇಳಿದ್ದೀರಾ 90-95% ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ವೋಟ್ ಹಾಕಿದೆ ಅಂತ. ಅದು ನಿಜನೂ ಕೂಡ ಇರುವಂಥದ್ದು. ಮತ್ತು ಸಾರ್ವಜನಿಕವಾಗಿ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು, ಪ್ರತಿಪಕ್ಷಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು, ಮುಸ್ಲಿಂ ಸಮುದಾಯದ ಬೆನ್ನಿಗೆ ಕಾಂಗ್ರೆಸ್ ನಿಂತಿದೆ ಅನ್ನುವಂಥದ್ದು ಸಾರ್ವಜನಿಕ ಕೂಡ ಚರ್ಚೆ. ಅದು ನಿಮಗೆ ವೋಟ್ ಹಾಕಿರೋದು ಕೂಡ ಅದೇ ಇರುವಂಥದ್ದು. 95-99% ಕೂಡ ಆಲ್ಮೋಸ್ಟ್ ನಿಮ್ಮ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿರುವಂಥದ್ದು. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದಂತಹ ಇಂತಹ ಸರ್ಕಾರದಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ನಂಬೋದಾ? ಅಥವಾ ಮುಸ್ಲಿಂ ಸಮುದಾಯಕ್ಕೆ ಕೈ ಹಿಡಿದಿಲ್ವ ಹಂಗಾರೆ ಕಾಂಗ್ರೆಸ್ ಕೈ ಹಿಡಿದಿದೆ, ಏನೋ ಮಾಡಿದೆ, ಅಷ್ಟರಲ್ಲೇ ತೃಪ್ತರಾಗಬೇಕು ಅನ್ನೋದು ಒಂದು ಭಾವನೆ ಏನು ಸಮಾಜದಲ್ಲಿದೆ. ಅವರು ಮತ್ತೇನು ಹೆಚ್ಚು ಕೇಳಬಾರ್ದು, ಜನಸಮುದಾಯ ಸಂಘಟಿತರಾಗಬಾರ್ದು, ಈ ರೀತಿ ಕೇಳಬಾರ್ದು ಅನ್ನೋದು ಅದು ಪ್ರಜಾಪ್ರಭುತ್ವಕ್ಕೆ ವಿರೋಧವಾದದ್ದಂಥ ಒಂದು ಹೇಳಿಕೆಗಳು, ನಡೆಗಳವು. ಅವರ ನ್ಯಾಯಯುತ ಇದು ಏನು ಮೀಸಲಾತಿ ಸಂಬಂಧ ಒಂದು 3 ವರ್ಷ ಒಂದು ಸರ್ಕಾರ ಕ್ರಮ ತಗೊಳ್ತಾ ಇಲ್ಲ ಅಂದರೆ, 2B ಮೀಸಲಾತಿ ಸಂಬಂಧ, ಹಿಜಾಬ್ ಸಂಬಂಧ ಈಗಲೂ ಈಗ ಯಾವಾಗ ದೇಶದಲ್ಲಿ ಶಿಕ್ಷಣ ಕಡ್ಡಾಯ ಮತ್ತು ಒಂದು ಹಕ್ಕಾದ ಆಗಿರೋ ಕಾನೂನಿರೋ ದೇಶದಲ್ಲಿ ಒಂದು ವಿವಾದದ ಕಾರಣಕ್ಕೆ ಸಾವಿರಾರು ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ಆಚೆ ಇರ್ತಾರೆ ಅಂದರೆ ಅದಕ್ಕಿಂತ ಮುಖ್ಯವಾದ ವಿಷಯ ಇನ್ನೇನು ಇರಕ್ಕೆ ಸಾಧ್ಯ? ಮತ್ತು ಮುಸ್ಲಿಂ ಸಮುದಾಯದ ವಿಚಾರದಲ್ಲಿ ಈ ರೀತಿ ನೀವು ಹೇಳಿದ ರೀತಿಯಲ್ಲಿ ಕೂಡ ಎಕ್ಸ್ಪೆಕ್ಟೇಷನ್, ಹಿಜಾಬ್ ವಿಚಾರ, ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮ್ಮ ಪರವಾಗಿ ನಿಂತಿಲ್ಲ ಅಂತ ನೀವು ಆರೋಪ ಮಾಡ್ತಾ ಇರೋದು. ಆ ರೀತಿ ಇದ್ದರೆ ಬಿಜೆಪಿಗೂ ಮತ್ತು ಕಾಂಗ್ರೆಸ್ಗೆ ವ್ಯತ್ಯಾಸ ಇರೋದಿಲ್ಲಲ್ವ ನಿಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಪರವಾಗಿ ತೀರ್ಮಾನ ಕೈಗೊಳ್ಳಬೇಕಾದ್ರೆ? ಹೌದು, ಯಾವ ಸರ್ಕಾರ, ಯಾವ ಪಕ್ಷ ಯಾವ ಭರವಸೆಗಳು, ವಾಗ್ದಾನಗಳು ಕೊಟ್ಟು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಈಡೇರಿಸಲಿಲ್ಲ ಅಂದರೆ ಸಮುದಾಯಕ್ಕೆ ಅದೇ ಸಂದೇಶ ಹೋಗುತ್ತೆ. ಇವ್ರು ಹೇಳಿ ಬಂದರೂ ಮಾಡಲಿಲ್ಲ ಅನ್ನೋ ಕಾರಣ ಅವರು ಅಪನಂಬಿಕೆ, ಅವರು ವಿಶ್ವಾಸ ಕಳ್ಕೊತಾರೆ. ಇದು ರಾಜಕೀಯ ಪಕ್ಷಗಳಿಗೆ ಇದರ ಅರಿವು ಇರಬೇಕು. ವಿಶ್ವಾಸ ಕಳ್ಕೊಳ್ತಾರೆ ಮುಸ್ಲಿಂ ಸಮುದಾಯ. ಸರ್, ಮುಂದೆ ಏನು ಬೇರೆ ಆಯ್ಕೆ ಇದೆ? ಕಾಂಗ್ರೆಸ್ ಬಿಟ್ಟರೆ ಮುಂದೆ ಬೇರೆ ಆಯ್ಕೆ ಇಲ್ಲ. ಸೊ ಅದು ಕೂಡ ಕಾಂಗ್ರೆಸ್ಗೆ ಗೊತ್ತಿರುವಂಥದ್ದು. ಕಾಂಗ್ರೆಸ್ಗೆ ಬಿಟ್ಟರೆ ಬೇರೆ ಆಯ್ಕೆಗಳಿಲ್ಲ ಕರ್ನಾಟಕದಲ್ಲಿ ಅನ್ನೋ ಪರಿಸ್ಥಿತಿ. ಕಾಂಗ್ರೆಸ್ಗೆ ಏನಾದ್ರು ಆ ರೀತಿ ಒಂದು ಭ್ರಮೆ ಇದ್ದರೆ ಅದು ಅದು ಭ್ರಮೆ ಆಗುತ್ತೆ. ರಾಜಕೀಯ ಪಕ್ಷಕ್ಕೆ ಇರೋ ಭ್ರಮೆ. ಕಾಲಕ್ಕೆ ಸಮುದಾಯಗಳು ತನ್ನ ರಾಜಕೀಯ ಅಸ್ತಿತ್ವಕ್ಕೆ ಬೇಕಾದಂತಹ ಪರಿಸ್ಥಿತಿನ ನಿರ್ಮಾಣ, ಏನು ಪರಿಸ್ಥಿತಿನೇ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನೋವೇಷನ್ ಅಂತಾರೆ. ಆಯ್ಕೆ ವಿಧಾನ ಎರಡನ್ನೂ ಕೂಡ ವಿಶೇಷವಾಗಿ ಕರ್ನಾಟಕದಲ್ಲಿ, ಯಾಕಂದರೆ ಕರ್ನಾಟಕ ಒಂದು ತುಂಬ ಡೈವರ್ಸಿಫೈಡ್ ಪೊಲಿಟಿಕ್ಸ್ ಇರುವಂಥ ವಾತಾವರಣ ಇರುವಂಥ
ರಾಜ್ಯ ಇದು. ಈ ಹಿಂದೆನೂ ಜನತಾ ಪಕ್ಷ ಬಂದಾಗ ಪರಿಸ್ಥಿತಿ ಯಾವ ಪರಿಸ್ಥಿತಿಯಲ್ಲಿ ಜನತಾ ಪಕ್ಷ ಬಂದಿದೆ, ಅದು ನಂತರ ಅದೇನಾಯಿತು ಕರ್ನಾಟಕ ರಾಜ್ಯದ ಚಿತ್ರಣ ಅನ್ನೋದು ನಮಗೊಂದು ದೊಡ್ಡ ಇತಿಹಾಸನೇ ಇದೆ. ಜನಸಮುದಾಯ ಖಂಡಿತ ರಾಜಕೀಯ ಆಯ್ಕೆ ಮತ್ತು ವಿಧಾನ ಪಕ್ಷ ಅನಿವಾರ್ಯತೆ ಅಂದರೆ ಎಲ್ಲವೂ ಕಂಡುಕೊಳ್ಳುತ್ತೆ. ಏನಾಯ್ಕೆ ಇದು ಏನು ಮಾಡಿದ್ರು ಕೂಡ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಮತ ಆಗ್ತಾ ಬಿಡಿ, ಬೇರೆ ದಾರಿ ಇಲ್ಲ. ಸೊ ಅದೇ ರೀತಿ ಚರ್ಚೆ ಇರುವಂಥದ್ದು ಏನಿದೆ ದಾರಿ ಏನಿದೆ ಆಯ್ಕೆ ಏನಿದೆ, ಅವಕಾಶ ಏನಿದೆ, ಅದು ಮುಂದೆ ನಾವು ನೋಡ್ತೀವಿ. ಇನ್ನು ನಮ್ಮ ಹತ್ರ ಸಾಕಷ್ಟು ಸಮಯ ಇದೆ, ಆದರೆ ಸಮಯನೂ ಇದೆ ಮತ್ತು ಅವಕಾಶನೂ ಇದೆ. ಆದರೆ ಈಗ ನಾವು ಮತ ಕೊಟ್ಟ ಮೇಲೆ ಅವರ ಲೆಕ್ಕ ಕೇಳೋಂಥ ಪ್ರಕ್ರಿಯೆ ನಡೀತೈತೆ. ಅದನ್ನು ವರದಿ ಕೊಡ್ತಾ ಇದ್ವಿ, ಅದನ್ನು ಚರ್ಚೆಗೆ ತರ್ತಾ ಇದ್ದೀವಿ. ಅದಕ್ಕೆ ಅವರು ಈ ಪಕ್ಷ ಕಾಂಗ್ರೆಸ್ ಪಕ್ಷ ಅಥವಾ ಈ ಸರ್ಕಾರ ಯಾವ ರೀತಿ ಸ್ಪಂದನೆ ಕೊಡುತ್ತೆ, ಇದನ್ನು ಯಾವ ರೀತಿ ತುರ್ತಾಗಿ ಬಗೆಹರಿಸೋಕ್ಕೆ ಏನು ಕ್ರಮ ಮಾಡುತ್ತೆ, ಇದರ ಮೇಲೆ ನಮ್ಮ ಮುಂದಿನ ಹೋರಾಟದ ರೂಪುರೇಷೆ ನಾವು ರೂಪಿಸ್ಕೊಳ್ತೀವಿ. ಸಮಾವೇಶ ಯಾವ ರೀತಿ ಇರುತ್ತೆ, ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೆ, ರಾಜಕೀಯ ವ್ಯಕ್ತಿಗಳಿಗೆ ಏನಾದರೂ ಕೂಡ ನೀವು ಆಹ್ವಾನ ಕೊಟ್ಟಿದ್ದೀರಾ? ಇಲ್ಲ, ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ, ಪಕ್ಷದ ವ್ಯಕ್ತಿಗಳಿಗೆ ಮತ್ತು ಮುಸ್ಲಿಂ ರಾಜಕೀಯ ಪ್ರತಿನಿಧಿಗಳಿಗೆ ನಾವು ಅಧಿಕೃತವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ಲ. ಸಾರ್ವಜನಿಕವಾಗಿ ಪ್ರಕಟಣೆ ಕೊಟ್ಟಿದ್ದೀವಿ. ಬಹುಶಃ ಈ ವಿಷಯ ಸುದ್ದಿ ನಿಮ್ಮ ಮಾಧ್ಯಮದ ಮೂಲಕ ನಮ್ಮ ರಾಜಕಾರಣಿಗಳಿಗೆ, ಸಮುದಾಯದ ಪ್ರತಿನಿಧಿಗಳಿಗೆ ತಲುಪ್ಬೋದು. ಒಂದು ವೇಳೆ ಅವರು ಆಸಕ್ತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವರು ಉತ್ಸುಕತೆ ತೋರಿ ಬಂದರೆ ಅವರಿಗೆ ಖಂಡಿತ ಸ್ವಾಗತ ಇದೆ. ಬಟ್ ವೇದಿಕೆ ವತಿಯಿಂದ ಯಾರನ್ನೂ ಕೂಡ ರಾಜಕಾರಣಿಗಳಿಗೆ ಆಹ್ವಾನ ಕೊಟ್ಟಿಲ್ಲ. ಓಕೆ, ವೇದಿಕೆಯಲ್ಲಿ ಯಾರ್ಯಾರು ಇರ್ತಾರೆ, ಯಾವ ರೀತಿ ಚರ್ಚೆ ಆಗುತ್ತೆ ಸಮಾವೇಶ? ವೇದಿಕೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟಿರುವಂಥ ರಾಜ್ಯವ್ಯಾಪಿ ಸಂಘಟನೆಯ ಮುಖ್ಯಸ್ಥರು, ಪದಾಧಿಕಾರಿಗಳು, ಧಾರ್ಮಿಕ ಗುರುಗಳು, ನಮ್ಮ ರೀತಿ ಸಾಮಾಜಿಕ ಕಾರ್ಯಕರ್ತರು ಇರ್ತಾರೆ. ಎಲ್ರಿಗೂ ಅವಕಾಶ ಕೊಡುವಂಥ ಒಂದು ವೇದಿಕೆ ಮಾಡಬೇಕು. ಓಕೆ, ಸಮಾವೇಶದಲ್ಲಿ ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ತಿರೋ ಅಥವಾ ಸರ್ಕಾರದ ಗಮನ ಸೆಳಿತಿರೋ, ಮುಂದಿನ ಹೋರಾಟ ಸಂಬಂಧಪಟ್ಟಂತೆ ಏನು ಚರ್ಚೆ ನಾವು ಸರ್ಕಾರದ ಕಾರ್ಯವೈಖರಿಯ ಮೌಲ್ಯಮಾಪನ ಮಾಡಿ ವರದಿ ಬಿಡುಗಡೆ ಮಾಡಿದ ನಂತರ ನಮ್ಮ ನಿಯೋಗ ಖುದ್ದು ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಮುದಾಯದ ಮಂತ್ರಿಗಳಿಗೆ, ಪ್ರತಿನಿಧಿಗಳಿಗೆ ಹೋಗಿ ಭೇಟಿ ಆಗುತ್ತೆ. ಅವ್ರಿಗೂ ಈ ವರದಿನ ಒಪ್ಪಿಸ್ತೀವಿ. ಅವ್ರ ಜೊತೆಲೂ ಸಭೆ ಮಾಡುವಂತಹ ಒಂದು ಅವಕಾಶ ಕೇಳಿ ಅಲ್ಲೂ ಕೂಡ ಚರ್ಚೆ ಮಾಡ್ತೀವಿ. ನೋಡೋಣ ಯಾವ ರೀತಿ ಸ್ಪಂದನೆ ಸಿಗುತ್ತೆ. ಸಚಿವರು ಮತ್ತು ಶಾಸಕರು ಕೂಡ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸಬೇಕಾಗಿರುವಂಥದ್ದು. ಅಂದರೆ ಮುಸ್ಲಿಂ ಸಮುದಾಯದ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಮತ್ತು ಪ್ರಣಾಳಿಕೆ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯದ ಶಾಸಕರು ಮತ್ತು ಸಚಿವರು ನೀವು ಭೇಟಿ ಮಾಡಿಲ್ವ ಅಥವಾ ಅವ್ರದ್ದು ಪಾತ್ರ ಏನಿದೆ? ಈ ಹಿಂದೆ ಪ್ರಯತ್ನಗಳಾಗಿದೆ, ಭೇಟಿಯಾಗಿದೆ. ಅವರು ಕೂಡ ಇದನ್ನು ಆಶ್ವಾಸನೆಗಳ ಮೂಲಕನೇ ಸಮಯ ಕಳೆದಿದ್ದಾರೆ. ಬಟ್ ಈ ಬಾರಿ ಸಮುದಾಯ ಪಟ್ಟಿಡಿದಿದೆ, ಜಾಗೃತ ಆಗಿದೆ. ಈ ರೀತಿ ನಮ್ಮ ರೀತಿ ಹಿನ್ನೆಲೆ ಇರುವಂತಹ ಅಸಂಖ್ಯಾರು ಹಿಂದೆ ಶ್ರಮ ಪಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅವ್ರುಗಳನ್ನು ಕೂಡ ಅವ್ರ ಮೇಲೂ ಒತ್ತಡ ಹೇರಬೇಕಾಗಿದೆ. ಅವರ ಅಸಹಾಯಕತೆ, ಅವರ ಪಕ್ಷದ ಆಂತರಿಕ ಚೌಕಟ್ಟಿನಲ್ಲಿ ಅವ್ರಿಗೇನು ಅಸಹಾಯಕತೆ ಇದೆ, ಜನಪ್ರತಿನಿಧಿಗಳು ಒಂದು ಪಕ್ಷದ ಚೌಕಟ್ಟಿಗೆ ಸೇರಿಕೊಂಡ್ರೆ ಅವ್ರದ್ದು ಸಾಕಷ್ಟು ಇರುತ್ತೆ. ಮತ್ತು ಅವ್ರ ಸರ್ಕಾರದಲ್ಲಿ ಭಾಗಿಯಾದರೆ ತೀರಾ ಸಾಮುದಾಯಿಕವಾದಂಥ ಪ್ರಶ್ನೆಗಳ ಬಗ್ಗೆ ಅವ್ರಿಗೆ ಧ್ವನಿ ಎತ್ತಕ್ಕೆ ಅವ್ರಿಗೂ ಸಾಕಷ್ಟು ಅಸಹಾಯಕತೆ ನಿರ್ಮಾಣ ಆಗುತ್ತೆ. ಇದು ರಾಜಕಾರಣದಲ್ಲಿ ತುಂಬ ಸಹಜ. ಅಂಥ ಅಸಹಾಯಕತೆಗೆ ನಮ್ಮ ಪ್ರತಿನಿಧಿಗಳು ಕೂಡ ಸಿಕ್ಕಿರ್ಬೋದು ಅಂತ ನಮಗನ್ಸ್ತೈತೆ. ಅದಕ್ಕೆ ಆ ಜನಸಮುದಾಯದ ಆಕ್ರೋಶ, ಅಸಮಾಧಾನನೇ ನೇರವಾಗಿ ಸರ್ಕಾರಕ್ಕೆ ಮುಟ್ಟಿಸೋಣ ಅಂತ ನಮ್ಮ ಪ್ರಯತ್ನ. ಸುಹೇಲ್ ಅಹಮದ್, ನೇರವಾಗಿ ಹೇಳಿ, ನಿಮ್ಮ ಸಮಾವೇಶದ ಬಳಿಕ ಅಥವಾ ನಿಮ್ಮ ಒಂದು ನಿರ್ಣಯ ತೆಗೆದುಕೊಂಡ ಬಳಿಕ, ಸಮಾವೇಶ ಆಗ್ತಾ ಇದೆ, ನಿರ್ಣಯ ತೆಗೆದುಕೊಂಡ ಬಳಿಕ ಸರ್ಕಾರ ನಿಮ್ಮ ಮನವಿಗೆ, ಬೇಡಿಕೆಗೆ ಸ್ಪಂದಿಸಲಿಲ್ಲ ಅಂತಂದರೆ ಏನಾಗುತ್ತೆ? ಭರವಸೆ ಇದೆ. ಇದು ಅವರು ಭರವಸೆ ನಮ್ಮ ಸ್ಪಂದನೆ ಮಾಡಿದ್ರೂ ಕೂಡ ಮುಂದಿನ ಬೇರೆ ಆದ್ಯತೆ, ಬೇಡಿಕೆಗಳು, ಸವಾಲುಗಳು, ಆಹ್ವಾನಗಳ ಜೊತೆ ನಮ್ಮ ವೇದಿಕೆಯ ಹೋರಾಟ ಬೇರೆ ಬೇರೆ ಕಾರಣಗಳಿಗೆ, ಬೇರೆ ಬೇರೆ ಆದ್ಯತೆ ವಿಷಯಗಳಿಗೆ ಮುಂದುವರಿಯುತ್ತೆ. ನಮ್ಮ ಈ ಸಮಸ್ಯೆಗಳ ಬಗೆಹರಿಸೋದು ಕೂಡ ನಮ್ಮ ವೇದಿಕೆ ನಮ್ಮ ಕ್ರಿಯಾಶೀಲತೆ ಕಡಿಮೆ ಆಗಲ್ಲ. ಒಂದು ವೇಳೆ ನಾವು ಇಷ್ಟೊಂದು ಶ್ರಮಪಟ್ಟು ಗಮನ ಸೆಳೆದ ನಂತರನೂ ಕೂಡ ನಮ್ಮ ವರದಿನ ಸಂಬಂಧ ಯಾವುದೇ ಸರ್ಕಾರದಿಂದ ತುರ್ತಾಗಿ ಸ್ಪಂದನೆ ಸಿಗಲಿಲ್ಲ ಅಂದರೆ ನಾವು ಮತ್ತಷ್ಟು ತೀವ್ರತೆಯಿಂದ ಯಾವ ರೀತಿ ಒತ್ತಡ ನಿರ್ಮಾಣ ಮಾಡ್ಬೋದು, ಯಾವ ರೀತಿ ರಾಜಕೀಯ ಒತ್ತಡ ನಿರ್ಮಾಣ ಮಾಡ್ಬೋದು, ಆ ಪ್ರಯತ್ನಗಳಿಗೂ ಖಂಡಿತ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಮುಂದಾಗುತ್ತೆ. ಮುಂದೆ ಚುನಾವಣೆ, ನಿಮ್ಮ ಒಂದು ವರ್ಷದಲ್ಲಿ ಚುನಾವಣೆ ಆ ಒಂದು ಹೀಟ್ ಕ್ರಿಯೇಟ್ ಆಗುತ್ತೆ, ಅಷ್ಟೊಳಗೆ ಮಾಡಬೇಕು. ಇಲ್ಲ ಅಂತ ನಿಮಗೆ ನೆಕ್ಸ್ಟ್ ಒಂದೂವರೆ ವರ್ಷ ಆದ ನಂತರ ನಿಮಗೆ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಹತ್ರ ಬರುತ್ತೆ, ಅವೆಲ್ಲ ಕೂಡ ಇರುತ್ತೆ. ಅಷ್ಟರೊಳಗೆ ಸರ್ಕಾರ ಮಾಡಬೇಕು, ಮಾಡುತ್ತೆ ಇಲ್ಲ ಗೊತ್ತಿಲ್ಲ ನಮಗೆ. ನಿಮ್ಮ ಬೇಡಿಕೆಯ ಸ್ಪಂದನೆಗೆ ಅನುಗುಣವಾಗಿರುತ್ತೆ. ಒಂದು ವೇಳೆ ಆಗಲಿಲ್ಲ ಅಂತಂದರೆ ಚುನಾವಣೆಯಲ್ಲಿ ಪಾಠ ಕಲಿಸುವಂಥ ಸಾಧ್ಯತೆ ಇದೆಯಾ? ಆ ಒಂದು ಶಕ್ತಿ
ಮುಸ್ಲಿಂ ಸಮುದಾಯದ ಒಕ್ಕೂಟಕ್ಕಿದೆಯಾ? ಅಂದರೆ ನೇರವಾಗಿ ಕೇಳೋದಾದರೆ ಅಹಮದ್ ಅವರೇ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯ ನಿಂತ್ಕೊಳ್ಳೋಕೆ ಸಾಧ್ಯ ಇದೆಯಾ? ಅದು ಪಾಠ ಕಲ್ಸಕ್ಕೆ ಸಾಧ್ಯ ಇದೆಯಾ? ಯಾಕಂದ್ರೆ ನಿಮಗೆ ಬೇರೆ ದಾರಿನೇ ಇಲ್ಲ. ನಿಮಗೆ ಏನಾದರೂ ಕೂಡ ಅಂತಿಮವಾಗಿ ನೀವು ಕಾಂಗ್ರೆಸ್ಗೆ ಓಟ್ ಹಾಕಬೇಕಾಗಿರುವಂಥದ್ದು. ಕಾಂಗ್ರೆಸ್ಗೆ ಬೇರೆ ಚಾಯ್ಸ್ ಏನಿದೆ ಹೇಳಿ ನೋಡೋಣ. ಅಲ್ಲಲ್ಲ, ಯಾವುದೇ ಯಾವುದೇ ಸಮುದಾಯಗಳು ಒಂದು ಪಕ್ಷಕ್ಕೆ ಮತ ಕೊಟ್ಟು ಅನ್ನೋ ಕಾರಣಕ್ಕೆ ಅವ್ರನ್ನ ಪ್ರಶ್ನೆ ಮಾಡಬಾರ್ದು, ಅವ್ರ ವಿರುದ್ಧ ಕೇಳಬಾರ್ದು ಅನ್ನೋದು ಕೂಡ ಧೋರಣೆ ಇದೆಯಲ್ಲ, ಆ ಧೋರಣೆ ವಿರುದ್ಧವಾದ ಅಭಿಪ್ರಾಯಗಳನ್ನ ನಾವು ಹಾಗಲ್ಲ. ನಾವು ಮತ್ತೆ ಕಾಂಗ್ರೆಸ್ ಜೊತೆ ಸಮುದಾಯ ನಿಲ್ಲಬೇಕಂತ ಪರಿಸ್ಥಿತಿ ಬರುತ್ತೋ, ಮತ ಕೊಡೋಂಥ ಪರಿಸ್ಥಿತಿ ಬರುತ್ತೋ, ಮತ ಕೊಟ್ಟ ಕಾರಣಕ್ಕೆ ಅವ್ರೇನು ಪ್ರಶ್ನೆ ಮಾಡಬಾರ್ದು, ಅವ್ರ ವಿರುದ್ಧ ಈ ರೀತಿ ಅವರ ಕಾರ್ಯವೈಖರಿನ ಮೌಲ್ಯಮಾಪನ ಮಾಡಬಾರ್ದು ಅನ್ನೋಂಥ ಏನಾದರೂ ಕಾಂಗ್ರೆಸ್ ಅಂದ್ಕೊಂಡಿದ್ರೆ, ಕಾಂಗ್ರೆಸ್ನ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಪ್ರಜಾಪ್ರಭುತ್ವ ಇನ್ನೂ ಅರ್ಥ ಆಗಿಲ್ಲ ಅಂತ ಅರ್ಥ. ಓಕೆನಾ? ಎರಡನೇದು, ನಾವು ವಿರುದ್ಧ ನಿಲ್ಲಕ್ಕೆ ಸಮುದಾಯಕ್ಕೆ ಇದ್ದಿದೆಯಾ ಅಂತ, ಅದು ತುಂಬ ದೊಡ್ಡ ಇತಿಹಾಸ ಐತೆ. ಸಮುದಾಯ ಈ ಇಡೀ ದೇಶದಲ್ಲಿ ಮುಸ್ಲಿಂ ಸಮುದಾಯ ತನ್ನ ರಾಜಕೀಯ ಹಿತಾಸಕ್ತಿ ಕಾಯುವಂತಹ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಂಡಿದೆ. ಯಾವ ಪಕ್ಷಗಳು ಮಾಡ್ತಾರೆ ಅದ್ರ ಜೊತೆಗೆ ಹೋಗೋಂಥ ಇದಿದೆ. ಕರ್ನಾಟಕದಲ್ಲೂ ಹಿಂದೆ ಅವಕಾಶ ಇತ್ತು. ಈ ಬಾರಿ ಅವಕಾಶ ಇಲ್ಲದೇ ಇರೋ ಕಾರಣಕ್ಕೆ ಆ ಟೇಕನ್ ಫ್ರಮ್ ಗ್ರಾಂಟೆಡ್ ಆ್ಯಟಿಟ್ಯೂಡ್ನ ಕಾಂಗ್ರೆಸ್ ಅಂದ್ಕೊಂಡಿದ್ರೆ ಆ ಪರಿಸ್ಥಿತಿನೂ ಎಲ್ಲ ಶಕ್ತಿನೂ ಇದೆ ಜನಸಮುದಾಯಕ್ಕೆ. ನಮ್ಮ ಸಂಘಟನೆ ಸಾಮರ್ಥ್ಯ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಅಷ್ಟು ಇದೆಯೋ ಇಲ್ವೋ ಅಂತ ಒಂದು ವರ್ಷದಲ್ಲಿ ನಾವು ಈ ಹೆಜ್ಜೆಗೆ ಒಂದು ವರ್ಷದ ಪ್ರಯತ್ನ ಶ್ರಮದ ನಂತರ ನಾವು ಇವಾಗ ಈ 20ಕ್ಕೆ ಕಾಂಗ್ರೆಸ್ ಸರ್ಕಾರ 3 ವರ್ಷ ಆಗುತ್ತೆ. ಈ 3 ವರ್ಷದ ಅವಧಿಗೆ ನಾವು ಇಂಥದ್ದೊಂದು ಒಂದು ಹೋರಾಟಕ್ಕೆ ಮುನ್ನುಡಿ ಬರೆದಿದ್ದೀವಿ. ನಮ್ಮ ಜನ ಸಮುದಾಯ ಸ್ಪಂದಿಸ್ತಾ ಇದೆ. ಖಂಡಿತ ಒಳ್ಳೆ ಸ್ಪಂದನೆ ಸಿಗ್ತಾ ಐತೆ. ಇಲ್ಲಾಂದರೆ ಈ ಮಟ್ಟಿಗೆ ನಾವು ಮಾಡೋಕ್ಕಾಗ್ತಾ ಇರಲಿ. ಧರ್ಮಗುರುಗಳು ಮತ್ತು ಬೇರೆ ಬೇರೆ ಅಂದರೆ ಮುಸ್ಲಿಂ ಸಮುದಾಯದ ಬೇರೆ ಬೇರೆ ಒಕ್ಕೂಟಗಳು, ಸಂಘಟನೆಗಳು, ಮೌಲಿಗಳು, ಸೊ ಇವರೆಲ್ಲರೂ ಕೂಡ ತಮಗೆ ಒಂದು ಬೆಂಬಲ ಕೊಟ್ಟಿದ್ದಾರೆ. ಖಂಡಿತ ಎಲ್ಲ ಅಧಿಕೃತವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅವರು? ಕಾಂಗ್ರೆಸ್ ಸರ್ಕಾರ ನಿರೀಕ್ಷೆ ಮಾಡಿರಲಿಲ್ಲ, ಈ ರೀತಿ ಭರವಸೆ ಈಡೇರಿಸಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇಲ್ಲ, ಅವರು ನಿರೀಕ್ಷೆ ಅನಿರೀಕ್ಷಿತವಾಗಿ ಆಗಿದೆ ಈ ಘಟನೆ. ಕಾಂಗ್ರೆಸ್ಸಿಂದ ಇದೇ ನಿರೀಕ್ಷೆ ಇತ್ತು ಅನ್ನೋಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದಿಂದ ಅವ್ರು ಕೊಟ್ಟಿರೋಂಥ ಈ ಭರವಸೆ ಮತ್ತು ವಾಗ್ದಾನಗಳ ಸಂಬಂಧ ನಾವು ನಮ್ಮ ಹಕ್ಕುಗಳನ್ನ ಪ್ರಜಾಸತ್ತಾತ್ಮಕ ಹೋರಾಟದ ಮೂಲಕ ಪಡಿಬೇಕು ಅನ್ನೋ ಒಂದು ದೊಡ್ಡ ಪ್ರಜ್ಞೆ ಜಾಗೃತಗೊಂಡಿದೆ. ಈಗ ಈ ಸಮಾವೇಶಕ್ಕೆ ತುಂಬ ಎಲ್ಲ ಹಿನ್ನೆಲೆಯ ಧಾರ್ಮಿಕ ಸಂಘಟನೆಗಳು ಕೂಡ ಬೆಂಬಲ ಕೊಟ್ಟಿವೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂತಹ ಸಮಾವೇಶ, ಅಂದರೆ ಹಕ್ಕುಗಳನ್ನಕ್ಕಿಂತ ಕೊಟ್ಟಂಥ ಭರವಸೆಗಳ ಈಡೇರಿಕೆಗೆ ಹೋರಾಟ ಮಾಡುವಂತಹ ಸರ್ಕಾರದ ನಡೆಯನ್ನು ಪ್ರಶ್ನೆ ಮಾಡುವಂತಹ ಸಮಾವೇಶ ಮಾಡುತ್ತೆ ಅನ್ನುವ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿದ್ರ? ಬರುತ್ತೆ. ಅದು ನನಗೆ ಈ ಹಿಂದೆ ಇತಿಹಾಸ ಅಷ್ಟಾಗಿ ಬರಬಾರ್ದಾಗಿತ್ತು ಅಂತ ಹೇಳ್ತಾ ಇಲ್ಲ, ಬರಬಾರ್ದಂತ ನಾನು ಯಾವತ್ತಿಗೂ ನಾನು ಅಲ್ಲ, ಕಾಂಗ್ರೆಸ್ ಸರ್ಕಾರ ಪೂರೈಸಿದ್ರೆ ನಿಮಗೆ ಈ ಸಮಾವೇಶ ಮಾಡೋ ಅವಶ್ಯಕತೆ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ಕೂಡ ಈಡೇರಿಸಿದ್ರು, ಈ ವಿಷಯಗಳು ಈಡೇರಿಸಿದ್ರು, ಮತ್ತೆ ಸಮುದಾಯಕ್ಕೆ ತೀರಾ ಅವಶ್ಯಕತೆ ಇರುವಂಥ ವಿಷಯಗಳ ಸಂಬಂಧ ಕಾಂಗ್ರೆಸ್ ಪಕ್ಷದ ಗಮನ ಸೆಳೆಯುತ್ತೆ. ಅತಿ ತುರ್ತಾಗಿರುವಂಥ, ಅತಿ ಜರೂರಾಗಿರುವಂತಹ ಸಮುದಾಯದ ಸವಾಲು ಮತ್ತು ಸಮಸ್ಯೆಗಳ ಬಗ್ಗೆನೇ ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯ ಮಾಡ್ತಾ ಇರೋದು ಕಂಡು ಬಂದಿರೋದ್ರಿಂದ ಈ ರೀತಿ ಒಂದು ಸಂಘಟನೆ ಆಗಿದೆ, ಈ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದು ಬಗೆಹರಿದ ಮೇಲೂ ಆದ್ಯತೆ ಮೇಲೆಗೆ ಸಮುದಾಯದ ಯಾವ ಎಲ್ಲ ಸಮಸ್ಯೆಗಳೈತೆ ಅದನ್ನು ತಂದು ಇಂಥ ಒಂದು ಒತ್ತಡ ಗುಂಪು ಅಥವಾ ಇಂಥ ಒಂದು ಪವರ್ ಸೆಂಟರ್ ರೀತಿ ಅಂತ ಕೆಲಸ ಮಾಡುವಂತಹ ವ್ಯವಸ್ಥೆ ರಾಜಕಾರಣದಲ್ಲಿ ಎಲ್ಲ ಸಮುದಾಯಗಳಿಗೂ ಬೇಕು. ಮುಸ್ಲಿಂ ಸಮುದಾಯಕ್ಕೆ ಬೇಕು. ಮುಸ್ಲಿಂ ಸಮುದಾಯ ಏನು ಒಂಥರ ಟೇಕನ್ ಫಾರ್ ಗ್ರಾಂಟೆಡ್, ಹೆಂಗಿದ್ರು ಓಟ್ ಹಾಕ್ತಾರೆ ಬಿಡಿ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಮನಸ್ಥಿತಿಗೆ ಬಂದಿದೆಯಾ? ಅಂದರೆ ಆ ರೀತಿ ಮನಸ್ಥಿತಿಯಿಂದ ಈ ರೀತಿ ನೀವು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂತ? ಆ ರೀತಿ ಮನಸ್ಥಿತಿ ಅದು ಕಾಂಗ್ರೆಸ್ ತುಂಬ ದೊಡ್ಡ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ನ ಅಗ್ರಗಣ್ಯ ನಾಯಕರಾದ ರಾಹುಲ್ ಗಾಂಧಿಯವರ ಹೋರಾಟದ ಶೈಲಿನೇ ಬೇರೆ ಇದೆ. ಅದರ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪರಿಸ್ಥಿತಿ ಇದೆ. ಆ ರೀತಿ ಒಂದು ಧೋರಣೆ ಸ್ಥಳೀಯ ನಮ್ಮ ಕಾಂಗ್ರೆಸ್ ನಾಯಕರಿಗೆ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗಾಗಲಿ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆಗಲಿ, ಆ ರೀತಿ ಏನಾರು ಅವ್ರಿಗೆ ಧೋರಣೆ ಬಂದಿದ್ರೆ ಖಂಡಿತ ಅದು ಹೆಚ್ಚು ದಿನ ಬಾಳಲ್ಲ. ಅದು ಪರಿಣಾಮ ಎದುರಿಸಬೇಕಾಗುತ್ತೆ. ಖಂಡಿತ ಪರಿಣಾಮನೂ ಎದುರಿಸಬೇಕಾಗುತ್ತೆ. ಕರ್ನಾಟಕದಲ್ಲಿ ಏನು ದೊಡ್ಡ ಕಾಂಗ್ರೆಸ್ ಮುಸಲ್ಮಾನರು ಕಾಂಗ್ರೆಸ್ಸಲ್ಲಿ ಅಲ್ಪಸಂಖ್ಯೆ ಧಾರ್ಮಿಕವಾಗಿ ಅಲ್ಪಸಂಖ್ಯಾತರು, ಕಾಂಗ್ರೆಸ್ನ ಮತ ಬ್ಯಾಂಕ್ನ ಬಹುಸಂಖ್ಯಾತರು ಇವರು. ಈ ಮತ ಬ್ಯಾಂಕ್ ದೊಡ್ಡ ಮಟ್ಟದ ಅವರ ಆಶ್ವಾಸನೆಗಳನ್ನೇ ಅವ್ರು ಈಡೇರಿಸಲಿಲ್ಲ ಅಂದರೆ
ಸಹಜವಾಗಿ ಜನಸಮುದಾಯ ಒಂದು ನಿರ್ಣಯ ತಗೊಂಡು ಒಂದು ಆಯ್ಕೆ ಕಂಡುಕೊಳ್ಳುತ್ತೆ. ಓಕೆ, ಕಂಡುಕೊಳ್ಳುತ್ತೆ. ಓಕೆ, ಅದು ದೂರನಿಲ್ಲ. ಯಾಕಂದರೆ ಅಂದರೆ ಅದಕ್ಕೆ ನೀವು ಉದಾಹರಣೆಗೆ ನೋಡಿದ್ರೆ ನಿಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಮಾಡಿದ್ವಿ, ಎರಡೂ ಕೂಡ ಇದೆ. ಏನಂತಂದರೆ ಒಂದು ಈ ಸರಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸುತ್ತೆ ಮುಸ್ಲಿಂ ಸಮುದಾಯ ಅಂದರೆ ವಿಶೇಷವಾಗಿ ಅಲ್ಲಿ. ಯಾಕಂದ್ರೆ ಮುಸ್ಲಿಂ ಸಮುದಾಯ ನಾಯಕರು ಬಹಿರಂಗವಾಗಿ ನಿಮಗೆ ಹೇಳಿಕೆಯನ್ನು ಕೊಡ್ತಾಯಿದ್ರು. ಒಂದು ಅವಕಾಶ ಇತ್ತು ಅನ್ನುವಂಥ ಚರ್ಚೆ ಇತ್ತು. ಮತ್ತು ಜೊತೆಗೆ 3,000 ಓಟಲ್ಲಿ ಹೆಚ್ಚು ಕಡಿಮೆ ಆಗಿದೆ, ನಿಮಗೆ ಸೋತು ಬಿಡ್ತಾಯಿದ್ರು ಕಾಂಗ್ರೆಸ್ ಪಕ್ಷ ಅನ್ನೋಂಥದ್ದು. ಮತ್ತು ನಿರೀಕ್ಷೆ ಮೀರಿ SDP ಅಭ್ಯರ್ಥಿಗೆ ಕಳೆದ ಚುನಾವಣೆಗೆ 1,500 ಮತ ಇತ್ತು, ಈ ಬಾರಿ 23,000-24,000 ಮತ ಆಗಿರುವಂಥದ್ದು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಮುಸ್ಲಿಂ ಸಮುದಾಯವನ್ನು ಅಗ್ರವಾಗಿ ಪರಿಗಣಿಸಬಾರ್ದು ಅನ್ನೋದು ಅನಿಸುತ್ತಾ? ಒಂದು ದೊಡ್ಡ ರಾಜಕೀಯ ಪಕ್ಷ ಆಗಿರೋ ಕಾಂಗ್ರೆಸ್ಗೆ ಈ ಹಿಂದೆ ಅವರು ಸಾರ್ವತ್ರಿಕ ಮತ ಜನರಲ್ ಎಲೆಕ್ಷನಲ್ಲಿ 25,000 ಮಾರ್ಜಿನಲ್ಲಿ ಗೆದ್ದಿದ್ರು. ಅದು ಕಾಂಗ್ರೆಸ್ನ ಭದ್ರಕೋಟೆ ಆದಂಥ ಕಾನ್ಸ್ಟಿಟ್ಯೂಯೆನ್ಸಿಲಿ 25,000ದಿಂದ 5,000ಕ್ಕೆ ಮಾರ್ಜಿನ್ ಬಂದಿದೆ ಅಂದರೆ ಅಲ್ಲಿ ಒಂದು ದೊಡ್ಡ ರಾಜಕೀಯ ಸಂದೇಶ ಇದೆ ಅಂತ ಪಕ್ಷ ಅರ್ಥ ಮಾಡ್ಕೋಬೇಕು. ಗೆಲುವು ಸೋಲುವೇ ಅಂತಿಮಾನದಾದರೆ ಕಾಂಗ್ರೆಸ್ ಪಕ್ಷ ಅದನ್ನು ತುಂಬ ಹಗುರವಾಗಿ ತಗೊಂಡಿದೆ ಅಂತ. ಒಂದು ರಾಜಕೀಯ ಪಕ್ಷ ಹಾಗೆ ಅಂದ್ಕೊಳ್ಳೋದಂತ ನಾನು ಅನ್ಕೋತೀನಿ. ಅಷ್ಟು ದೀರ್ಘ ಇತಿಹಾಸ ಇರುವಂಥ ಒಂದು ರಾಜಕೀಯ ಪಕ್ಷ ತನ್ನ ಲೀಡಿಂಗು ಒಂದು ಬೈ ಎಲೆಕ್ಷನಲ್ಲಿ ಜನರಲ್ ಎಲೆಕ್ಷನಲ್ಲಿ 25,000 ಇದ್ದಿದ್ದು ಬೈ ಎಲೆಕ್ಷನಲ್ಲಿ 5,000ಕ್ಕೆ ಇಳಿದಿದೆ ಅಂದರೆ ಸೋಲು ಗೆಲುವಿನ ಹೊರತಾಗಿ ಅಲ್ಲಿ ದೊಡ್ಡ ರಾಜಕೀಯ ಸಂದೇಶ ಇದೆ ಅಂತ ಒಂದು ರಾಜಕೀಯ ಪಕ್ಷ ಅರ್ಥ ಮಾಡಿಕೊಳ್ಳುತ್ತೆ. ಈಗ ಆಲ್ರೆಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಸಹಜವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮತಗಳು ಹೋಗಿದೆ ಅಂತ ಸ್ಪಷ್ಟ ಸಂದೇಶ ಇದೆ. ರಾಜಕೀಯ ಅವರೆಲ್ಲ ಅನುಭವಿಗಳಿದ್ದಾರೆ, ಅವ್ರಿಗಂತೂ ಸಂದೇಶ ಹೋಗಿದೆ. ಜನಸಾಮಾನ್ಯರಿಗೆ ಹೋಗಿದೆ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಹೋಗಿದೆ ಅಂತ ನಾನು ಅನ್ಕೋತೀನಿ. ಸುಹೇಲ್ ಅಹಮದ್ ಅವರೇ, ಒಂದು ನಿಮ್ಮ ಸಮುದಾಯದ ಬೇಡಿಕೆ ಒಂದು ಚರ್ಚೆ ಮಾಡೋದು ಸಮಾವೇಶ, ಅದರ ಜೊತೆಗೆ ರಾಜಕೀಯವಾಗಿ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ಬೋದು ಅಥವಾ ರಾಜಕೀಯವಾಗಿ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ? ಯಾಕಂದರೆ ನಿಮಗೆ ನಿಮ್ಮ ಬೇಡಿಕೆ ಈಡೇರಬೇಕಂದ್ರೆ ಅಥವಾ ನಿಮ್ಮ ಒಂದು ಸಮುದಾಯದ ಒಂದು ನಿರೀಕ್ಷೆಗಳು ಈಡೇರಬೇಕಂದ್ರೆ ಸಹಜವಾಗಿ ನಿಮಗೆ ಒಂದು ರೂಲಿಂಗ್ ಗೌರ್ಮೆಂಟಲ್ಲಿ ಆಡಳಿತದಲ್ಲಿ ಕೂಡ ಬಗೆಹರಿಸಬೇಕು. ಮತ್ತು ರಾಜಕೀಯ ಬಿಟ್ಟು ನೀವು ಬೇರೆ ಥರ ನಿಮಗೆ ಒತ್ತಡ ಹಾಕುವಂಥದ್ದು ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರಾಜಕೀಯ ಒತ್ತಡ ಹಾಕಬೇಕು. ಈ ನಿಟ್ಟಿನಲ್ಲಿ ಒಂದು ಸಮಾವೇಶ ಮಾಡ್ತಾ ಇರುವಂಥದ್ದು ಮೊದಲ ಬಾರಿಗೆ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯ ಸಮಾವೇಶ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ನ ನಡವಳಿಕೆಯ ವಿರುದ್ಧ ಸಂಬಂಧ ಅಥವಾ ಅವರು ಪ್ರಶ್ನೆ ಮಾಡಿ ರಾಜಕೀಯವಾಗಿ ಚರ್ಚೆ ಆಗ್ಬಹುದಾ ಅಥವಾ ರಾಜಕೀಯ ಮಹತ್ವ ಪಡ್ಕೊಳ್ಳಬಹುದಾ? ಖಂಡಿತ. ಇಷ್ಟು ಒಂದು ಮುಸ್ಲಿಂ ಜನಸಮುದಾಯದ ಅಸಮಾಧಾನ, ಆಕ್ರೋಶ ವ್ಯಕ್ತ ಆಗ್ತೈತೆ ಅಂದರೆ ಅದು ಮುಂಬರುವ ಭವಿಷ್ಯದ ರಾಜಕಾರಣದಲ್ಲಿ ದಿಕ್ಸೂಚಿಗೆ ಏನೋ ಒಂದು ಸಂದೇಶ ಕೊಡ್ತಾ ಇದೆ ಅಂತ ರಾಜಕೀಯ ಪಕ್ಷಗಳು ಪರಿಗಣಿಸಬೇಕಾಗುತ್ತೆ. ಈ ಯಾವ ಒಂದು ಜನಸಮುದಾಯ ತನ್ನ ಹಕ್ಕು ಮತ್ತು ತನ್ನ ಸಾಮಾಜಿಕ ನ್ಯಾಯಕ್ಕಾಗಿ ಅದು ಹೋರಾಡ್ತೈತೆ, ಅದು ಆ ವಿಷಯ ರಾಜಕೀಯ ವಿಷಯ ಅಲ್ಲ ಅಂತ ರಾಜಕೀಯ ಪಕ್ಷ ಯಾವ್ದಾದ್ರು ಅಂದ್ಕೊಂಡ್ರೆ ಅದು ರಾಜಕೀಯ ಪಕ್ಷದ ತನ್ನ ರಾಜಕಾರಣದಲ್ಲಿ ಸೋಲ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾಯಿಲ್ಲ ಅಂತ. ಇಷ್ಟು ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತೈತೆ, ಜನಾಕ್ರೋಶ, ಅಸಮಾಧಾನ ನಡೀತೈತೆ ಅಂದರೆ ಖಂಡಿತ ಕರ್ನಾಟಕ ರಾಜಕಾರಣದಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಒಂದು ರಾಜಕಾರಣಕ್ಕೆ ತುಂಬ ಪರಿಣಾಮ ಬೀರುತ್ತೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಸಂದೇಶ ಹೋಗುತ್ತೆ. ಎಲ್ಲ ಜಿಲ್ಲೆಗಳಲ್ಲಿ ಮೀಟಿಂಗ್ ಮಾಡಿದ್ದೀರಾ? ತಾಲೂಕು ವೈಸ್ ಮೀಟಿಂಗ್ ಮಾಡಿದ್ದೀರಾ? ನಿಮ್ಮ ಒಂದು ವರ್ಷದಿಂದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಸಭೆಗಳಾಗಿದೆ, ಚರ್ಚೆಗಳಾಗಿದೆ. ಈ ಒಂದು ಒಗ್ಗಟ್ಟು ಮೂಡಿಸೋಕ್ಕೆ 1 ವರ್ಷದ ಶ್ರಮ ಇದೆ. ಅದೆಲ್ಲ ಆಗಿ ನಾವು ಇವಾಗ ಕಾಕತಾಳೀಯಂತೆ ಈ ಉಪಚುನಾವಣೆ 20ಕ್ಕೆ ಕಾಂಗ್ರೆಸ್ ಸರ್ಕಾರದ 3 ವರ್ಷ ಪೂರ್ಣಗೊಳ್ಳುತ್ತೆ. ಆವಾಗ ಈ ಮೌಲ್ಯಮಾಪನ ವರದಿ ಬಿಡುಗಡೆಗೊಳ್ಳಬೇಕು ಅಂತ ಈ ಹಿಂದೆನೇ ನಿರ್ಧಾರ ಆಗಿದೆ ಅಂಥದ್ದು. ಕಾಕತಾಳೀಯಂತೆ ಅಲ್ಲಿ ಏನಾಗೈತೆ, ದಾವಣಗೆರೆ ಬೈ ಎಲೆಕ್ಷನು, ಈ ರಾಜಕೀಯ ವಿದ್ಯಮಾನಗಳು ಕರ್ನಾಟಕದಲ್ಲಿ ಆಗಿವೆ. ಸ್ವಾಭಾವಿಕವಾಗಿ ಅದಕ್ಕೆ ಒಂದು ಟೆನ್ಸ್ ಮೂಮೆಂಟ್ ಇರುವಾಗ ಇದಾಗ್ತಾ ಇರೋದು ರಾಜಕೀಯ ತಲ್ಲಣಗಳ ಕಾರಣ ಆಗಿದೆ. ಯಾರಾದರೂ ಫೋನ್ ಮಾಡಿದರೆ ದೂರವಾಣಿ, ಅಂದರೆ ನಿಮ್ಮ ಮುಸ್ಲಿಂ ಸಮುದಾಯದ ನಾಯಕರು ಅಥವಾ ಸಚಿವರುಗಳು, ಶಾಸಕರುಗಳು? ಯಾಕಂದರೆ ಸಹಜವಾಗಿ ಸಮಾವೇಶ ಅಂದಾಗ ಒಂದು ರೀತಿಯಲ್ಲಿ ಸಂಚಲನ ಉಂಟಾಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ. ನಮಗೆ ಫೋನ್ ಮಾಡಿದ್ರಾ ಅಥವಾ ಸಮಾವೇಶ ಬೇಕು ಬೇಡ ಅಂತ ಏನಾದರೂ ಹೇಳಿದ್ರೆ ಅಥವಾ ಬೆಂಬಲ ವ್ಯಕ್ತಪಡಿಸಿದ್ರ? ರಾಜಕಾರಣಿ ಪಕ್ಷದ ರಾಜಕಾರಣಿಗಳು ಪ್ರತಿನಿಧಿಗಳಿಗಿಂತ ಹೆಚ್ಚಾಗಿ ರಾಜ್ಯವ್ಯಾಪಿ ನಮಗೆ ತುಂಬ ಕರೆಗಳು ಬರ್ತೈತೆ, ತುಂಬ ಅವಶ್ಯಕತೆ ಐತೆ, ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ನಮ್ಮ ಬೆಂಬಲ ಸಹಕಾರ ಐತೆ, ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತೀವಿ ಅಂತ ಅವರು ನಮಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನಾನೂ ಕೂಡ ನಿಮ್ಮ ಫೆಡರಲ್ ಈ ಒಂದು ಸಂದರ್ಶನದ ಮೂಲಕ ನಾನು ರಾಜ್ಯದ ಎಲ್ಲ ಮುಸ್ಲಿಂ ಸಮುದಾಯವನ್ನು ವಿಶೇಷ ಕೋರಿಕೆ ಮಾಡ್ಕೊಳ್ತಾ ಇದ್ದೀನಿ. ಇದು ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯದ ಹೋರಾಟದ ಒಂದು ಹೆಜ್ಜೆ.
ಈ ಪ್ರಜಾಪ್ರಭುತ್ವನ ನಾವು ಉಳಿಸ್ಕೋಬೇಕು ಅಂದರೆ ಇಂಥ ಹೋರಾಟನ ನಾವು ಕಟ್ಟಬೇಕಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಮ್ಮ 16ನೇ ತಾರೀಕಿನ ಸಮಾವೇಶಕ್ಕೆ ಭಾಗಿಯಾಗಿ ನಮಗೆ ಒಂದು ಸಹಕಾರ ಮತ್ತು ನಮಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ನಾನು ಸಮುದಾಯದಲ್ಲಿ ನಾನು ನಿಮ್ಮ ಸಂದರ್ಶನದ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಸುಹೇಲ್ ಅಹ್ಮದ್, ಇದನ್ನು ಪ್ರಾಮಾಣಿಕವಾಗಿ ಹೇಳಿ, ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸಿಗಬೇಕಾದಂತಹ ಒಂದು ಸ್ಥಾನ ಸಿಕ್ಕಿದೆಯಾ ಅಂತ ಅನ್ಸುತ್ತಾ? ಅಂದರೆ ಪ್ರಾತಿನಿಧ್ಯ ಸಿಕ್ಕಿದೆಯಾ ಅಂತ ಅನ್ಸುತ್ತಾ? ಯಾಕಂತಂದರೆ 95-99% ನಿಮ್ಗೆ ಓಟ್ ಹಾಕಿರುವಂಥದ್ದು ಕಾಂಗ್ರೆಸ್. ಪ್ರಾಮಾಣಿಕವಾಗಿ ಒಂದೇ ಮಾತಲ್ಲಿ ಸದ್ಯಕ್ಕೆ ಈ ಸಂದರ್ಶನದಲ್ಲಿ ಇಷ್ಟೇ ಹೇಳ್ತೀನಿ, ಖಂಡಿತ ನನಗೆ ಅದರ ವಿರುದ್ಧ ದೊಡ್ಡ ಅಸಮಾಧಾನ, ಅತೃಪ್ತಿ ಇದೆ. ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದೇ ಹೆಚ್ಚು, ಕಾಂಗ್ರೆಸ್ ಪಕ್ಷ ಸಾಕಷ್ಟು ಮಾಡಿದೆ ಮುಸ್ಲಿಂ ಸಮುದಾಯಕ್ಕೆ ಅಂತ ನಾನು ಒಪ್ಕೊಳ್ಳೋನಲ್ಲ. ಎಷ್ಟು ಕೆಲಸ ಮಾಡಿದ್ರು ಮಾಡೋಂಥ ತುಂಬ ಬೇಕಾದಷ್ಟು ಕೆಲಸ ಇದೆ. ಅದು ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಕೇಳಿದ್ರು ಕೂಡ ಮಾಡೋಂಥ ಕೆಲಸಗಳು ಬಾಕಿ ಉಳಿದಿರ್ತವೆ. ನನಗೆ ಆ ಸಮಾಧಾನ, ಅತೃಪ್ತಿ ಎರಡೂ ಇದೆ. ಮುಂದಿನ ದಿನಗಳಲ್ಲಿ ಅದೇನು ಅಂತ ನಾವು ವಿಸ್ತಾರವಾಗಿ ಬೇರೆ ಹೋರಾಟದ ಮೂಲಕ ಹೇಳಿದ್ರೆ. ರಾಜಕೀಯ ಪ್ರಾತಿನಿಧ್ಯ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ರಾಜಕೀಯ ಪ್ರಾತಿನಿಧ್ಯ ಇಬ್ಬರು ಸಚಿವರು ಕೊಟ್ಟಿದ್ದಾರೆ, ಒಂದು ಸ್ಪೀಕರ್ ಮಾಡಿದ್ದಾರೆ, ಸಾಕಲ್ವಾ? ಅದು ನೋಡಿ, ಏನು ಮೂಗಿಗೆ ತುಪ್ಪ ಸವರೋದು. ದೊಡ್ಡ ಸಮುದಾಯಕ್ಕೆ ಪ್ರಾತಿನಿಧ್ಯನೂ ಕೂಡ ಅವರು ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಮತ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಹೋದರೆ ಯಾವ್ಯಾವ ಸಮುದಾಯಗಳು ಎಷ್ಟಿವೆ, ಅವರು ಈ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಎಷ್ಟು ಮತ ಕೊಟ್ಟಿದ್ದಾರೆ, ಆ ರೀತಿ ಅಂಕಿಅಂಶವಾಗಿ ಲೆಕ್ಕಾಚಾರ ಹಾಕಿ ಅದನ್ನು ನಾವು ಹೇಳಕ್ಕೆ ಹೊರಟ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದು ಕೇವಲ ಮೂಗಿಗೆ ತುಪ್ಪ ಅಳೆದು ಉಳಿದಿದ್ದು. ಯಾಕೆ ಮುಸಲ್ಮಾನ ಮೂಗಿಗೆ ತುಪ್ಪ ಸವರಿದೆಯಾ ಅಥವಾ ಮಣ್ಕೈಗೆ ತುಪ್ಪ ಸವರಿದೆ? ಮೂಗಿಗೆ ಅಟ್ಲೀಸ್ಟ್ ಸ್ಮೆಲ್ ಆದ್ರೂ ಬರುತ್ತೆ, ಮಣ್ಕೈ ನಿಮ್ಗೆ ಸ್ಮೆಲ್ಲು ಬರೋದಿಲ್ಲ. ನೀವು ಅದನ್ನು ಮಾಧ್ಯಮಗಳಲ್ಲಿ ನಿಮ್ಮಂಥ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಬೇಕು. ಮತ್ತು ಎರಡೇ ಸಾಕು, 2 ಕೊಟ್ಟಿದ್ದೀವಿ, 10 ಕೊಟ್ಬಿಟ್ಟು ಉಪಕಾರ ಮಾಡಿಬಿಟ್ಟಿದ್ದೀವಿ, ಇದೆಲ್ಲ ಏನು ಅದು ತುಂಬ ಪಕ್ಷನಿಷ್ಠೆಯ ಚೌಕಟ್ಟಿನಲ್ಲಿರುವಂತಹ ಹೇಳಿಕೆಗಳದು. ಜನಸಮುದಾಯದ ಪಾಯಿಂಟ್ ಆಫ್ ವ್ಯೂ ಹೋದರೆ ಯಾಕೆ ಮುಸಲ್ಮಾನರಿಗೆ ಕೇವಲ ವಫ್ ಹಜ್ ಇಲಾಖೆಗೆ ಮಾತ್ರ ನಿರ್ವಹಿಸೋ ಸಾಮರ್ಥ್ಯ ಇರೋದ? ಅವರಿಗೆ ಈಗ ನೀವು ವಿನ್ನಿಂಗ್ ಪರ್ಸೆಂಟೇಜ್ ತಗೊಳ್ಳಿ, 15 ಸೀಟ್ ಕೊಟ್ಟು 11 ಸೀಟ್ ಗೆಲ್ತಾರೆ, 10 ಸೀಟ್ ಗೆಲ್ತಾರೆ ಅಂದರೆ ಗೆಲ್ಲೋ ಸ್ಟ್ರೈಕಿಂಗ್ ರೇಟ್ ಜಾಸ್ತಿ ಇದೆ ಅಂತ ಆ ಸಮುದಾಯಕ್ಕೆ ಕೊಟ್ಟಿರೋ ಟಿಕೆಟಲ್ಲಿ ಗೆದ್ದಿರೋದು ನೋಡಿದ್ರೆ. ಎಲ್ಲ ಸಮುದಾಯಗಳಿಗೆ ಇನ್ನೂ ಹೆಚ್ಚಿನ ಸಂಖ್ಯೆ ಗೆದ್ದಿರೋ ಪರ್ಸೆಂಟೇಜ್ ಸ್ಟ್ರೈಕಿಂಗ್ ರೇಟು ಉಳಿದ ಎಲ್ಲ ಸಮುದಾಯಗಳಿಗಿಂತ ಮುಸ್ಲಿಂ ಸಮುದಾಯದ ಸ್ಟ್ರೈಕಿಂಗ್ ರೇಟ್ ಚೆನ್ನಾಗಿದೆ. 15 ಸೀಟ್ ಕೊಟ್ಟು 11 ಗೆಲ್ತಾರೆ. ಮತ್ತು ಬೇರೆ ಕ್ಷೇತ್ರ ಗೆಲ್ಸಿದ್ರೆ, ಈಗ ದಾವಣಗೆರೆ ಬೈ ಎಲೆಕ್ಷನ್ ಗೆದ್ದಿದ್ದು ಕೂಡ ಮುಸ್ಲಿಂ ಸಮುದಾಯದಿಂದ ಗೆದ್ದಿರುವಂಥದ್ದು ಅಂತ ಆ ರಾಜಕೀಯ ವಿಶ್ಲೇಷಣೆಗೆ ಹೋದರೆ ಅಂಥದ್ದು ತುಂಬ ದೊಡ್ಡ ಮಾಹಿತಿ ಇದೆ. ಆ ಪ್ರಾತಿನಿಧ್ಯದ ಕೂಗು ಅದೊಂದು ಪ್ರತ್ಯೇಕ ಕೂಗು, ಪ್ರತ್ಯೇಕ ಹೋರಾಟನ ಕಟ್ಟಬೇಕಾಗುತ್ತೆ. ಅದು ಕೂಡ ನಮ್ಮ ಸಂಘಟನೆಯ ಮುಂದಿನ ಆದ್ಯತೆಯ ವಿಷಯ. ನಾವು ರಾಜಕೀಯ ಪ್ರಾತಿನಿಧ್ಯದ ಕೂಗು ಕೂಡ ಸಮುದಾಯದಲ್ಲಿ ದೊಡ್ಡ ಮಟ್ಟದಿದೆ. ಅದು ಕಳೆದ ದಾವಣಗೆರೆ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ತನ್ನ 20,000 ತನ್ನ ಮತ ಬ್ಯಾಂಕ್ ಕಳ್ಕೊಂಡಿದೆ ಅಂದರೆ ಆ ಕೂಗಿನ ಕಾರಣಕ್ಕೆ ಅಂತ ಪಕ್ಷ ಅರ್ಥ ಮಾಡ್ಕೊಳ್ಳೋದು, ಅದರ ಪ್ರತಿಫಲ. ಓಕೆ, ರಾಜಕೀಯ ಪ್ರಾತಿನಿಧ್ಯ ಅಂದರೆ ಏನು ಸಿಗಬೇಕಾಗಿತ್ತು ನಿಮ್ಮ ಪ್ರಕಾರ? ರಾಜಕೀಯ ಪ್ರಾತಿನಿಧ್ಯ ಅಂದರೆ ಏನು ಉಳಿದು, ಈಗ ನೋಡಿ ನಾನು ಹೇಳಿದ್ನಲ್ಲ, ಒಂದು ಸಮುದಾಯ ಒಂದು ಪಕ್ಷಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಮತ ಕೊಟ್ಟಿದೆ. ನಿಮ್ಗೆ ಡೌಟೇ ಬೇಡ, ನಿಮಗೆ 90% ಓಟ್ ಹಾಕಿದ್ದೀರಿ ನೀವು. ಹೌದು. ಯಾಕೆ ಆ ನೀತಿ? ಯಾಕೆ ರಾಜಕಾರಣದಲ್ಲಿ ರಾಜನೀತಿ ಅಂತಾರೆ. ನೀತಿ ಅಂದರೆ ಒಂದು ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದಾಗ ಆ ಸಮುದಾಯಕ್ಕೆ ಸಾಮಾಜಿಕವಾಗಿ ಒಂದು ಘನತೆ, ಒಂದು ಸಮತೆ ಸಿಗುತ್ತೆ. ಅವರು ಈ ಸಮಾಜಕ್ಕೆ, ಈ ಸಮುದಾಯಕ್ಕೆ, ಸಮುದಾಯದಿಂದ ಸಮಾಜಕ್ಕೆ ಬೇಕಾಗುವ ನಾಯಕತ್ವ ಆವಾಗ ಹುಟ್ಕೊಳ್ಳುತ್ತೆ. ಇದು ಸಹಜವಾಗಿ ರಾಜಕೀಯ ಪಕ್ಷಗಳು ಅಂತ ಒಂದು ಪ್ರಯತ್ನ ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಏನು ಪ್ರಾತಿನಿಧ್ಯ, ರಾಜಕೀಯ ಪ್ರಾತಿನಿಧಿ ಕೊಟ್ಟಿರೋ ಸಾಕು ಅಥವಾ ಇನ್ನೂ ಬೇಕಾಗಿತ್ತು? ಏನು ಪ್ರಾತಿನಿಧ್ಯ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೇಳ್ತಾ ಇರುವಂಥದ್ದು. 2 ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಹಿಂದೆ ಕರ್ನಾಟಕ ರಾಜ್ಯದಲ್ಲಿ 25 ಮುಸ್ಲಿಂ ಶಾಸಕರು ಇದ್ದಂಥ ಪರಿಸ್ಥಿತಿನೂ ಇತ್ತು. ಓಕೆನಾ? ಸಂಸದರು 3-4 ಸಂಸದರು ಏಕಕಾಲದಲ್ಲಿ ಇದ್ದಿತ್ತು. ಈಗ ಒಬ್ಬರೂ ಮುಸ್ಲಿಂ ಸಂಸದರಿಲ್ಲ. ಒಟ್ಟಾರೆ ಒಂದೇ ಪಕ್ಷದಿಂದ ಕೇವಲ 11 ಜನ ಶಾಸಕರಿದ್ದಾರೆ. 5 ಇದು ಸಾಕು ಅಂತ ಆ ಪಕ್ಷದ ಧೋರಣೆ ಇರ್ಬೋದು. ಸಮುದಾಯದ ಬೇಡಿಕೆ ಇನ್ನೂ ಹೆಚ್ಚಿನದಾಗಿದೆ. ಅದು ಖಂಡಿತ ಉಪಮುಖ್ಯಮಂತ್ರಿ ಕೊಡಬೇಕಾಗಿತ್ತು ಅಂತ. ಯಾಕೆ ಯಾವ್ದು ಕೊಟ್ಟರು ಕಡಿಮೆನೆ? ಉಪಮುಖ್ಯಮಂತ್ರಿಗೆ ಯಾಕೆ ಎಂಡ್ ಆಗ್ತೈತೆ ರಾಜಕಾರಣ?
ಈಗ ಸಮುದಾಯದಲ್ಲಿ ಸಮರ್ಥ ರಾಜ್ಯನ ಮುನ್ನಡೆಸುವಂಥ ನಾಯಕತ್ವ ಬಂದಾಗ ಅವನು ಸಮುದಾಯದಿಂದ ಸಮಾಜದ ನಾಯಕ ಆಗ್ತಾನೆ. ಅಂಥ ನಿರ್ಮಾಣನೂ ಪರಿಸ್ಥಿತಿ ಕರ್ನಾಟಕ ಎಂಥ ಹಿನ್ನೆಲೆ ಇರುವಂಥ ನಾಡಿದು. ಇಲ್ಲಿ ಮುಖ್ಯಮಂತ್ರಿಗೆ ಎಂಡ್ ಯಾಕೆ ಆಗಬೇಕು? ಅವಕಾಶ ಸಂದರ್ಭ ಬಂದು ಸಮರ್ಥ ನಾಯಕತ್ವ ಅಂದರೆ ಮುಖ್ಯಮಂತ್ರಿಗಳು ಆಗಬೇಕು ಸಮುದಾಯದಿಂದ, ಮುಸ್ಲಿಂ ಸಮುದಾಯದಿಂದ. ಮುಸ್ಲಿಂ ಸಮುದಾಯ ಅಂತ ನೋಡಬಾರ್ದು ಅದನ್ನ. ಅವ್ರ ನಾಯಕತ್ವ ಅಂತ ನಾಯಕತ್ವನ ಪಕ್ಷಗಳನ್ನ ಕಟ್ಕೊಡ್ಬೇಕು. ಅಲ್ಲಿಗೆ ತಂದು ಎಂಡು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಎಂಡು ಅದಾಗಬಾರ್ದು. ಇವನ್ ಉಪಮುಖ್ಯಮಂತ್ರಿ ಕೂಡ ಆಗಿಲ್ಲಲ್ಲ. ಅದನ್ನ ಈ ಚರ್ಚೆ ದೊಡ್ಡದಾಗಿ ನಡಿಬೇಕು, ಅದು ನಮ್ಮ ಆಶಯ ಇದೆ. ಈ ಹಜ್ಜು ವಫ್ ಖಾತೆಯಿಂದ ಆಚೆ ಜನ ಸಮುದಾಯಗಳು ಹೋಗಿ PWD ಮಿನಿಸ್ಟ್ರು, ಪವರ್ ಮಿನಿಸ್ಟ್ರು, ಇರಿಗೇಷನ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಏನಿದೆ ರೆವಿನ್ಯೂ ಮಿನಿಸ್ಟ್ರು, ಇವೆಲ್ಲ ಆಗೋ ಸಾಮರ್ಥ್ಯ ಸಮುದಾಯದ ನಾಯಕರಿಗೆ ಇಲ್ಲ ಅಂತ ಯಾಕೆ ಅನ್ಕೋಬೇಕು? ಮುಖ್ಯಮಂತ್ರಿ ಆಗುವಂಥ ಅರ್ಹತೆಯೂ ಕೂಡ ಇದೆ. ಆ ನಾಯಕತ್ವ ರೂಪುಗೊಂಡು ಇಡೀ ಕರ್ನಾಟಕ ರಾಜ್ಯದ ಜನತೆ ಅದರಲ್ಲಿ ವಿಶ್ವಾಸ ಇಟ್ಟು ಕೊಡ್ತಾರೆ ಅಂದ್ರೆ ಕೊಡಬೇಕದು. ಯಾಕಂದರೆ ಅತಿ ಕಡಿಮೆ ರಜಪೂತ ಸಮುದಾಯದಿಂದ ಬಂದ ಧರಮ್ ಸಿಂಗ್ ಅವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ವೀರಪ್ಪ ಬೊಮ್ಮಾಯಿ ನಮ್ಮ ವೀರಪ್ಪ ಮೊಯ್ಲಿ ಅವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾಯಕತ್ವ ನಮಗೆ ಸಮುದಾಯದ ನಾಯಕತ್ವ, ಸಮಾಜದ ನಾಯಕತ್ವ ಆಗಬೇಕಂದ್ರೆ ಅದು ಪ್ರಾತಿನಿಧ್ಯ ಕೊಟ್ಟಾಗ ಮಾತ್ರ ಸಾಧ್ಯ. ಆ ಪ್ರಾತಿನಿಧ್ಯ ಅದನ್ನು ನಾವು ಪ್ರಾತಿನಿಧ್ಯ ಅನ್ಕೋತೀವಿ. ಆ ಗಡಿನ ದಾಟಬೇಕು ಸಮುದಾಯ. ಅಂಥ ನಾಯಕತ್ವನೂ ರೂಪುಗೊಳ್ಳೋಕ್ಕೆ ಪಕ್ಷಗಳೇ ಅವಕಾಶ ಮಾಡಿಕೊಡ್ಬೇಕು. ಈಗ ಯಾರು ವೀರಪ್ಪ ಮೊಯ್ಲಿ ಅವ್ರಿಗಾಗಲಿ ಧರಮ್ ಸಿಂಗ್ ಅವ್ರಿಗಾಗಲಿ ಮುಖ್ಯಮಂತ್ರಿ ಮಾಡಿದ್ದು ಜನ ಸಮುದಾಯ ಅಲ್ಲ, ಪಕ್ಷಗಳು ಅವಕಾಶ ಮಾಡಿಕೊಟ್ಟಿದ್ದು. ಅಂಥ ಅವಕಾಶ ಪಕ್ಷ ಒಪ್ಪಿತ ನಾಯಕ ಸಿಕ್ಕಿದಾಗ ಕಾಂಗ್ರೆಸ್ ಪಕ್ಷ ಅಂಥ ಒಂದು ಗಟ್ಟಿತನ ತೋರಬೇಕಾಗುತ್ತೆ. ಆವಾಗಷ್ಟೇ ಈ ಎಲ್ಲರೂ ಒಪ್ಕೊಳ್ಳೋಂಥ ನಾಯಕರು ಹುಟ್ಕೋತಾರೆ. ಓಕೆ, ಸುಹೇಲ್ ಅಹಮದ್ ಅವರು, ನೀವು ರಾಜಕೀಯಕ್ಕೆ ಬರ್ತೀರಾ ಮುಂದೆ ಚುನಾವಣೆಗೆ? ಮುಂದಿನ 2028ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ? ಸದ್ಯಕ್ಕೆ ನಾನು ಮಾಡ್ತಾ ಇರೋದು ರಾಜಕಾರಣ. ಕೇವಲ ಪ್ರಾತಿನಿಧ್ಯ, ಶಾಸಕ, ಸಂಸದ, MLC ಇಷ್ಟೇ ಇವರೇ ಮಾಡ್ತಾ ಇರೋದೇ ರಾಜಕಾರಣ ಅಂತ ನನ್ನ ರಾಜಕಾರಣ ವ್ಯಾಖ್ಯಾನದಿಂದ ಆಚೆ ಇದೆ. ನಾನೀಗ ಆಲ್ರೆಡಿ ನಾನು ರಾಜೀನಾಮೆ ಕೊಟ್ಟು ಯಾವಾಗ ಸಾಮಾಜಿಕ ರಾಜಕೀಯ ಚಟುವಟಿಕೆಯಲ್ಲಿ, ಸಂಘಟನೆಯಲ್ಲಿ, ಸಮುದಾಯಗಳ ಜೊತೆ, ಬೇರೆ ಬೇರೆ ಅಹಿಂದ ಸಂಘಟನೆಗಳ ಜೊತೆ ಮತ್ತು ಹಿಂದುಳಿದ ವರ್ಗಗಳ ಜೊತೆ ಎಲ್ಲ ಸಂಘಟನೆಗಳ ಜೊತೆ ಸೇರಿ ನಾನು ಕೆಲಸ ಸಾಮಾಜಿಕ ಮತ್ತು ರಾಜಕೀಯ ಚಳವಳಿಯಲ್ಲಿ ಆಲ್ರೆಡಿ ತೊಡಗಿಕೊಂಡಿದ್ದೀನಿ. ಇದು ನನ್ನ ರಾಜಕಾರಣದ ಪಯಣ. ನಾನು ರಾಜೀನಾಮೆ ಕೊಟ್ಟ ನಾನು ಈ ಕೆಲಸ ಶುರು ಮಾಡೋದ್ರಿಂದ ಶುರುವಾಗಿದೆ. ಯಾವ ಕ್ಷೇತ್ರದಲ್ಲಿ ನಿಂತ್ಕೊಳ್ತೀರಾ ಚುನಾವಣೆಗೆ? ಅಲ್ಲ, ಕ್ಷೇತ್ರ ಅಂತಾರೆ. ನಾನು ಈ ಕೆಲಸದಲ್ಲಿ ತೊಡಗಿಕೊಂಡಿದ್ದೀನಿ. ಅದು ಮುಂದೆ ಚುನಾವಣೆ ಖಂಡಿತ ಈ ಚಳವಳಿಯಿಂದ ಸಕ್ರಿಯ ರಾಜಕಾರಣ ಮಾಡೋ ಅವಕಾಶ ಬಂದರೆ ಅದನ್ನು ಮಾಡ್ತೀನಿ. ಓಕೆ, ಮುಂದಿನ ದಿನಗಳಲ್ಲಿ ಈಗ ನಿಮ್ಮ ಬೇಡಿಕೆಗಳ ಸಂಬಂಧಪಟ್ಟಂತೆ ಈಗೇನು ಸಮಾವೇಶ ಆಗ್ತಾಯಿದೆ, ಮೇ 16ನೇ ತಾರೀಕು ಸಮಾವೇಶ ಆಗ್ತಾ ಇರೋಂಥದ್ದು. ಅದಾದ ಬಳಿಕ ಅಗತ್ಯ ಬಿದ್ದರೆ ರಾಜಕೀಯ ಪ್ರಾತಿನಿಧ್ಯಕ್ಕೋಸ್ಕರ ಕೂಡ ಒಂದು ಸಮಾವೇಶ, ಒಂದು ಕಾರ್ಯಕ್ರಮ ರೂಪುಗೊಳ್ಳುತ್ತಾ ಮುಸ್ಲಿಂ ಸಮುದಾಯದಿಂದ ಅಂತ ಹೇಳ್ಬೋದಾ? ಪರಿಸ್ಥಿತಿ ಮತ್ತು ಸನ್ನಿವೇಶಗಳು ಮುಂದಿನ ರಾಜಕಾರಣ ಚಿತ್ರಣಕ್ಕೆ ಹೇಗೆ ಕೊಂಡೊಯ್ತವೆ ಹಾಗೆ ಆ ತಕ್ಕಂತೆ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಕಾಲಕ್ಕೆ ತಕ್ಕಂತೆ ಸಮುದಾಯಕ್ಕೆ ಅತಿ ಅವಶ್ಯಕತೆ ಇರುವಂಥ ಎಲ್ಲ ಹೋರಾಟಗಳನ್ನ ಕಟ್ಟುತ್ತೆ. ಓಕೆ, ಧನ್ಯವಾದ ಸುಹೇಲ್ ಅಹಮದ್ ಅವರು ಮಾತಾಡೋದಕ್ಕೆ. ಧನ್ಯವಾದ. ವೀಕ್ಷಕರೇ, ಇದು ಸುಹೇಲ್ ಅಹಮದ್ ಅವರ ಒಂದು ಅಭಿಪ್ರಾಯ. ಅಂದರೆ ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಸರ್ಕಾರದ ನಡೆಯನ್ನು ಮುಸ್ಲಿಂ ಸಮುದಾಯಕ್ಕೆ ಬೇಕಾಗಿರುವಂಥ ಕೊಡುಗೆಗಳು ಏನು ಕೊಡ್ತಾ ಇದ್ದಾರೆ, ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಏನು ಕಾರ್ಯಕ್ರಮಗಳು ರೂಪಿಸಬೇಕಾಯಿತು, ಸರ್ಕಾರ ಮಾಡಿಲ್ಲ ಅನ್ನುವಂಥರ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಪ್ರಶ್ನೆ ಮಾಡಿ ಮೊದಲ ಬಾರಿ ಕರ್ನಾಟಕ ಮುಸ್ಲಿಂ ಸಮಾವೇಶವನ್ನು ಹಮ್ಮಿಕೊಳ್ತಾ ಇರುವಂಥದ್ದು. ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ನಮ್ಮ ಪಾಡ್ಕಾಸ್ಟ್ನಲ್ಲಿ ಸುಹೇಲ್ ಅಹಮದ್ ಅವರು. ಇದು ಕೇವಲ ಸಮಾವೇಶ ಅಲ್ಲ, ಸಮಾವೇಶದಲ್ಲಿ ಸರ್ಕಾರದ ಸಂಬಂಧಪಟ್ಟಂತೆ ಏನು ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕಾಯಿತು ಅದರ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ, ಜೊತೆಗೆ ರಾಜಕೀಯವಾಗಿ ಕೂಡ ಅಗತ್ಯ ಬಿದ್ದರೆ ಮತ್ತೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳೋ ಮೂಲಕ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.